ದೇವರಾಗಿರುವ ಯೇಸುಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಪ್ರೀತಿಯ ಅಭಿನಂದನೆಗಳು. ಕಳೆದ ಬಾರಿ ನಾವು ಭೇಟಿಯಾದಾಗ ದೇವ ಜನಗಳನ್ನು ಆರಾಧನೆ ಮಾಡಲು ಬಿಡದಂತೆ ಇರುವಂತಹ, ಉಪದ್ರವಪಡಿಸುವಂಥ, ಹೋರಾಡುವಂತಹ ದುಷ್ಟ ಆತ್ಮದ ಕುರಿತಾಗಿ ನಾವು ಸಂಶೋಧನೆ ಮಾಡಲು ಆರಂಭಿಸಿದೆವು. ಕೇಳಿದಾಗ ಮನದಲ್ಲಿ ಭಯ ಹುಟ್ಟಿರುವುದು. ಒಂದು ವೇಳೆ ಭಯಪಟ್ಟಿರಾ? ಭಯಪಡಬೇಕು. ಭಯಪಡಬೇಕಾಗಿರುವ ಕಾರ್ಯಗಳಿಗೆ ಭಯಪಡಲೇಬೇಕು. ಭಯಪಟ್ಟರೆ ಮಾತ್ರವೇ ಅದರಲ್ಲಿ ನಾವು ಏನು ಮಾಡುವುದೆನ್ನುವಂಥ ಒಂದು ಯೋಚನೆ ನಮಗೆ ಬರುವುದು, ಒಂದು ಆಲೋಚನೆ ನಮಗೆ ಸಿಗುವುದು. ನೋಡಿರಿ, ಒಂದು ದುಷ್ಟ ಆತ್ಮವು ನಾವು ಯಾಕೆ ಈ ದಿನಗಳ ಕುರಿತಾಗಿ ಸಂದೇಹವನ್ನು ಪಟ್ಟೆವು ಹಾಗೆಂದರೆ, ಉಳಿದ ಎಲ್ಲವುಗಳಿಗೆ ಲಾಕ್ಡೌನ್ ಅನ್ನು ಹಾಕಿದರು. ಆ ಲಾಕ್ಡೌನ್ ಅನ್ನು ಸ್ವಲ್ಪ ಸ್ವಲ್ಪವಾಗಿ ಸಡಿಲ ಮಾಡುತ್ತಾ ಬಂದರು. ಆದರೆ ಕಡೆಯವರೆಗೂ ಎಳೆದು ಅಪಹರಿಸಿ ಹಲವೊಂದು ಹೋರಾಟಗಳನ್ನು ಮಾಡಿ ಕಡೆಯದಾಗಿ ಅನುಮತಿ ಸಿಕ್ಕಿದ್ದು ಯಾವುದು ಎಂದು ಕೇಳುವುದಾದರೆ ಸಭೆಗಳು, ಆರಾಧನೆಗಳು, ಸೇವೆಗಳು. ಇದುವೇ ಸ್ವಲ್ಪ ಲೇಸಾಗಿ ಲಾಕ್ಡೌನ್ನಿಂದ ಒಂದು ಬದಲಾವಣೆ ಸಿಕ್ಕಿರುವಂತದ್ದಾಗಿದೆ. ತಮಿಳುನಾಡಿನಲ್ಲಿ ಎಲ್ಲ ಈಗ ಸಮೀಪದಲ್ಲಿಯೇ ಒಂದು ನವೆಂಬರ್ ಆದ ನಂತರವೇ ಸಭೆ ಆರಾಧನೆ ಮಾಡಬಹುದು, ಈ ವಿಧವಾಗಿರುವಂತಹ ಕಟ್ಟುಪಾಡುಗಳಿಂದ ಆರಾಧನೆ ಮಾಡಬಹುದು ಎಂಬುದಾಗಿ ಹೇಳಿ ಆ ಒಂದು ತಡೆಯನ್ನು ನೀಗಿಸಿದ್ದಾರೆ. ಯಾಕೆ ಇಷ್ಟೊಂದು ಕಾಲ ತಾಮಸ? ಉಳಿದದ್ದೆಲ್ಲವನ್ನು ಆತುರದಿಂದ ತೆಗೆದರಲ್ಲವೇ? ಆಗ ನಮಗೆ ಬರುವ ಸಂದೇಹವೇನೆಂದು ಕೇಳಿದರೆ, ನಡೆಯುವಂತ ಪರಿಸ್ಥಿತಿಗಳನ್ನು ಇಟ್ಟು, ದೇಶದಲ್ಲಿ ಬರುವಂತಹ ಭಯಂಕರತೆಗಳನ್ನು ಇಟ್ಟು, ಘೋರ ವ್ಯಾಧಿಯನ್ನು ಕಾರಣವಾಗಿಸಿ, ಏನೇನನ್ನೋ ಕಾರಣವನ್ನು ತೋರಿಸಿ, ಕಡೆಯದಾಗಿ ಅದು ತಿರುಗುತ್ತಾ ದೇವರ ಕಾರ್ಯದಲ್ಲೇ ಬಂದು ಮುಕ್ತಾಯವಾಗುವುದು. ಹಾಗಾದರೆ ಅದರ ಹಿಂದೆ ಇದನ್ನು ಕಾರಣವಾಗಿ ತೋರಿಸಿ, ಇವುಗಳಿಂದ ಕೂಡಿಸಿಕೊಂಡು ತನ್ನನ್ನು ಸೇರಿಸಿಕೊಂಡು ದೇವ ಜನಗಳನ್ನು ಗುರಿಯಾಗಿಸುವಂತ ಒಂದು ದುಷ್ಟ ಆತ್ಮ. ನಾವು ಇಲ್ಲಿಯವರೆಗೂ ಹಲವು ಕಾರ್ಯಗಳಿಗೋಸ್ಕರವಾಗಿ ಪ್ರಾರ್ಥನೆ ಮಾಡಿದ್ದೇವೆ. ಲಾಕ್ಡೌನ್ ತೆರೆಯಲ್ಪಡಬೇಕು, ಸಭೆ ತೆರೆಯಲ್ಪಡಬೇಕು, ಆರಾಧನೆ ಆರಂಭವಾಗಬೇಕು, ಬೋಧಕರನ್ನು ಕಾಪಾಡಿಕೊಳ್ಳಬೇಕು, ಎಲ್ಲವನ್ನೂ ಮಾಡಿದೆವು. ಇದನ್ನು ಕಾರಣವಾಗಿ ತೋರಿಸಿ ಸಭೆಗಳಿಗೆ ವಿರುದ್ಧವಾಗಿ ಕಾರ್ಯವನ್ನು ಮಾಡುವಂತ ಈ ಸೈತಾನನನ್ನು ಮನದಲ್ಲಿ ಕೂಡ ನಾವು ನೆನಪು ಮಾಡಿಕೊಂಡು ನೋಡಲಿಲ್ಲ. ಈ ಆತ್ಮವೇ ಆರಾಧನೆ ಮಾಡದಂತೆ ದೇವ ಜನಗಳಿಗೆ ಎದುರಾಗಿ ಕ್ರಿಯೆ ಮಾಡುವಂತ ಆತ್ಮ. ನಾವು ಕಳೆದ ಸಂಚಿಕೆಯಲ್ಲಿ ನೋಡಿದ ರೀತಿ ಇದು ಎಲ್ಲ ಕಾಲಘಟ್ಟಗಳಲ್ಲಿಯೂ ಕ್ರಿಯೆ ಮಾಡುವುದು. ಬಹು ಮುಖ್ಯವಾಗಿ ಒಂದು ಕಾರ್ಯವನ್ನು ನೀವು ಗ್ರಹಿಸಬೇಕು. ಸತ್ಯವಾಗಿ ದೇವರನ್ನು ಆರಾಧನೆ ಮಾಡುವವರಿಗೆ ವಿರುದ್ಧವಾಗಿ ಅದು ಕಾರ್ಯ ಮಾಡುವುದು. ಎಲ್ಲ ಆರಾಧನೆ ವೀರರನ್ನು ಅಲ್ಲ. ಆ ಆರಾಧನೆ ಅದಕ್ಕೆ ಗೊತ್ತು, ಈ ಒಂದು ಆರಾಧನೆಯಲ್ಲಿ ಯಾವ ಪ್ರಯೋಜನವಿಲ್ಲ ಎಂದು. ಇದು ಪರಲೋಕ ಅಂಗೀಕಾರ ಮಾಡಿಕೊಳ್ಳುವಂತ ಒಂದು ಆರಾಧನೆಯಲ್ಲ. ಏನೋ ಅವರು ಕೂಡಿಕೊಂಡು ಆರಾಧನೆ ಮಾಡುತ್ತಾ, ಹಾಡು ಹಾಡುತ್ತಾ, ಕೈ ತಟ್ಟುತ್ತಾ ಎಂಟರ್ಟೈನ್ಮೆಂಟ್ ಮಾಡಿಕೊಂಡು ಹೋಗುತ್ತಾರೆ ಎಂದು. ನಾನು ಹೇಳುವುದು ಅವರ ಕುರಿತಲ್ಲ. ಸತ್ಯವಾದ ದೇವಜನಗಳು, ಸತ್ಯವಾಗಿರುವ ಸಭೆಗಳು, ಸತ್ಯವಾದ ಸೇವೆಗಳು, ಸತ್ಯವಾದ ಸೇವಕರುಗಳು. ಈಗ ನೋಡಿ, ಎಲ್ಲಾ ಸೇವೆಗಳಿಗೂ ಒಂದು ತಡೆ. ಈ ಕಾಲಘಟ್ಟಗಳಲ್ಲಿ ಒಂದು ಕೂಟ ನಡೆಸಲಾಗುವುದಿಲ್ಲ, ಒಂದು ಕನ್ವೆನ್ಷನ್ ನಡೆಸಲಾಗುವುದಿಲ್ಲ, ಒಂದು ಪಬ್ಲಿಕ್ನಲ್ಲಿ ಸುವಾರ್ತೆಯ ಕೂಟವನ್ನು ನಡೆಸಲಾಗುವುದಿಲ್ಲ. ಎಷ್ಟೊಂದು ತಡೆಗಳು, ಇಲ್ಲಿಯವರೆಗೂ ಅದು ತಡೆಗಳು ಇಲ್ಲೊಂದು ಅಲ್ಲೊಂದು ಎಂಬುದಾಗಿ ನಡೆಯುತ್ತಲೇ ಇರುವಂತದ್ದಾಗಿದೆ. ಈ ರಿಲ್ಯಾಕ್ಸೇಷನ್ ದೊರಕಿದಾಗಲೂ ಕೂಡ ನೋಡಿರಿ, ಈಗ ಕೂಡ ಅದು ಬಂದು ಪರಿಪೂರ್ಣವಾಗಿರುವಂತಹ ಒಂದು ಕಾರ್ಯವನ್ನು ಅದು ಹೇಳಲ್ಪಡಲಾಗುತ್ತಿಲ್ಲ, ಕೊಡಲ್ಪಡಲಾಗುತ್ತಿಲ್ಲ. ಎನಿ ಟೈಮ್ ಪುನಃ ಆ ದಿನಗಳು ಯಾವ ಬೇಕಾದ್ರೂ ಬರಬಹುದು ಎನ್ನುವಂತ ಭಯ ಜಗತ್ತಿನ ಹಲವು ದೇಶಗಳಲ್ಲಿ ನಡೆಯುವುದನ್ನು ನೋಡುವಾಗ ನಮ್ಮ ಹೃದಯದಲ್ಲಿ ಆ ರೀತಿ ಬರುತ್ತದೆ. ಮುಂದಿನ ವರ್ಷ ಹೇಗಿರುವುದೋ ನಮಗದು ಗೊತ್ತಿಲ್ಲ, ಭಯ ಬರುತ್ತದೆ. ಆಗ ಈ ಆತ್ಮವನ್ನು ನಾವು ಗುರಿಯಾಗಿಸಿ ಪ್ರಾರ್ಥಿಸಬೇಕು. ಈ ಆತ್ಮವು ಕ್ರಿಯೆ ಮಾಡುವಾಗ ದೇವರ ಮಕ್ಕಳು ಯಾವ ರೀತಿ ನಡೆಯಬೇಕು? ಈ ದುರಾತ್ಮವನ್ನು ನಾವು ಕಟ್ಟದಿದ್ದರೆ, ಅದನ್ನು ಬಲಹೀನಗೊಳಿಸದೇ ಇದ್ದರೆ ಈ ಆತ್ಮ ಇನ್ನು ಮುಂದೆ ಏನೆಲ್ಲ ಮಾಡುವುದು ಎನ್ನುವುದನ್ನು ಪರಿಶೋಧಿಸಲಿದ್ದೇವೆ. ನಾವು ಮುಂಚಿತವಾಗಿಯೇ ಕಳೆದ ಬಾರಿ ಭೇಟಿಯಾದಾಗ ಧ್ಯಾನ ಮಾಡಿದ್ದನ್ನು ನಿಮ್ಮ ನೆನಪಿಗೋಸ್ಕರವಾಗಿ ಹೇಳುತ್ತೇನೆ. ಈ ಆತ್ಮವು ದೇವರ ಮಕ್ಕಳು ದೇವರನ್ನು ಆರಾಧನೆ ಮಾಡುವುದರಲ್ಲಿಯೂ ದೇವರಿಗೆ ಸೇವೆ ಮಾಡುವುದರಲ್ಲಿಯೂ ಒಂದು ದೊಡ್ಡ ತಡೆಯನ್ನು ಉಂಟು ಮಾಡುವುದು. ಏನಾದರೂ ಒಂದು ಭಯಪಡಿಸುವುದು, ಏನಾದರೂ ಒಂದನ್ನು ಮಾಡಿ ಅದನ್ನು ಮಾಡಲು ಬಿಡದಂತೆ ಮಾಡುವುದು, ಅದೇ ಆತ್ಮದ ಕೆಲಸ. ಇದು ಫರೋಹನ ಕಾಲದಲ್ಲಿ ಪ್ರಧಾನವಾಗಿ ಪ್ರಕಟವಾದದರಿಂದ ಫರೋಹನ ಆತ್ಮ ಎಂಬುದಾಗಿ ನಾವು ಕೊಟ್ಟಿದ್ದೇವಷ್ಟೇ. ನಿಜವಾಗಿ ಆ ದುರಾತ್ಮಕ್ಕೆ ಫರೋಹನ ಆತ್ಮ ಎಂದು ಹೆಸರಲ್ಲ. ಫರೋಹನನ್ನು ಗುರುತಿಸಿ ಫರೋಹನ ಆತ್ಮ ಎಂಬುದಾಗಿ ನಾವು ಅದಕ್ಕೊಂದು ಹೆಸರನ್ನು ಕೊಟ್ಟಿದ್ದೇವೆ. ಸರಿ, ಈ ಆತ್ಮವು ಏನು ಮಾಡುತ್ತದೆ ಎಂದರೆ, ಈ ಆತ್ಮವು ಎರಡು ವಿಧಗಳಲ್ಲಿ ಕ್ರಿಯೆ ಮಾಡುವಂತದ್ದಾಗಿದೆ. ಒಂದು, ದೇವರನ್ನು ಆರಾಧನೆ ಮಾಡುವಂತಹ ಆರಾಧನೆ ವೀರರನ್ನು ಗದರಿಸಿಯಾದರೂ ಅಟ್ಟಿಯಾದರೂ ಆರಾಧನೆ ಮಾಡಲು ಬಿಡದಂತೆ ಕಾರ್ಯಗಳನ್ನು ಮಾಡುವಂಥದ್ದು. ಸರ್ಕಾರವನ್ನು ಉಪಯೋಗಿಸಿ, ಆಳ್ವಿಕೆ ಮಾಡುವವರನ್ನು ಉಪಯೋಗಿಸಿ ಸರ್ಕಾರವನ್ನು ತಂದು ಒಂದು ದೊಡ್ಡ ತಡೆಯಾಜ್ಞೆಯನ್ನು ಅವರು ತಂದು ಆರಾಧನೆ ಮಾಡಬಾರದು ಎಂಬುದಾಗಿ ಈ ವಿಧವಾಗಿ ಒಂದು ನಿಯಮವನ್ನು ತರುವಂತದ್ದಾಗಿರುತ್ತದೆ. ಎರಡನೇದಾಗಿ ಏನ್ ಮಾಡ್ತಾರೆ ಅಂದರೆ, ಕೆಲವೊಂದು ದೇಶದಲ್ಲಿ ಇದೇ ಆತ್ಮವು ಆರಾಧನೆ ಮಾಡುವಂತ ಜನಗಳ ಮಧ್ಯದಲ್ಲಿ ಆರಾಧನಾ ವೀರರು, ಸಭೆಯ ನಾಯಕರು ಇರುತ್ತಾರೆ ಅಲ್ಲವೇ, ಅವರ ಮನದಲ್ಲಿ ಒಳಗೆ ನುಗ್ಗಿ ಆರಾಧನೆಯನ್ನು ಅವಲಕ್ಷಣ ಮಾಡುವಂತದ್ದಾಗಿದೆ. ಕರ್ತನಿಗೆ ಪ್ರಿಯವಿಲ್ಲದಿರುವಂತ ಆರಾಧನೆ ಮಾಡುವ ರೀತಿಯಲ್ಲಿ. ಆಗ ಅವರು ಹೇಳುವರು, ನೋಡಿ, ನಿಮ್ಮ ದೇಶದಲ್ಲಿ ನೀವು
ಪ್ರಾರ್ಥನೆ ಮಾಡುತ್ತೀರಾ, ಆರಾಧನೆ ಮಾಡುತ್ತೀರಾ, ಸಭೆಯಲ್ಲಿ ಪ್ರಾರ್ಥನೆ ಮಾಡುತ್ತಾರೆ. ಅವರಿಗೆ ಎಷ್ಟೊಂದು ಹೋರಾಟವಿದೆ, ನಾವೆಲ್ಲ ನೋಡಿ ಆರಾಧನೆ ಮಾಡ್ತೀವಿ. ಯಾವ ಹೋರಾಟವೂ ಇಲ್ಲ, ನಾವೇ ನಿಜವಾಗಿ ಆರಾಧನೆ ಮಾಡ್ತೀವಿ. ಆ ರೀತಿ ಅಲ್ಲ. ನೀವು ನಿಜವಾಗಿಯೂ ಆರಾಧನೆ ಮಾಡುವುದಾದರೆ ನಿಮಗೆ ಆ ಒಂದು ಹೋರಾಟ ಬಂದಿರುವಂತದ್ದಾಗಿರುತ್ತದೆ. ಸೈತಾನ ನಿಜವಾದ ದೇವ ಜನಗಳಿಗೆ ವಿರುದ್ಧವಾಗಿಯೇ ತನ್ನ ಅಸ್ತ್ರವನ್ನು ಪ್ರಯೋಗ ಮಾಡುತ್ತಾನೆ ಎನ್ನುವಂಥದ್ದನ್ನು ನೆನಪಿನಲ್ಲಿಟ್ಟುಕೊಳ್ಳಬೇಕು. ಆಗ ನಡೆಯುವುದೇನೆಂದು ಕೇಳುವುದಾದರೆ ಆರಾಧನೆಯನ್ನು ಕೆಡಿಸುವಂಥದ್ದು. ನಾವು ಇವತ್ತು ನೋಡುವುದು ಏನೆಂದರೆ ಈ ಮೊದಲ ಟೈಪ್, ಆರಾಧನೆಗೆ ವಿರುದ್ಧವಾಗಿ ಸೈತಾನ ಮಾಡುವಂಥ ತೀವ್ರವಾದ ಕ್ರಿಯೆಗಳು. ಈ ಆತ್ಮದ ಕುರಿತಾಗಿ ಕೆಲವೊಂದು ಕಾರ್ಯವನ್ನು ಮುಂಚಿತವಾಗಿ ನಾವು ಗ್ರಹಿಸಬೇಕು. ಈ ಆತ್ಮ ಪ್ರಪ್ರಥಮ ಬಾರಿಗೆ ಎಲ್ಲಿ ತನ್ನನ್ನು ಪ್ರಕಟಿಸಿಕೊಂಡಿತ್ತು ಎಂದು ಕೇಳುವುದಾದರೆ ಫರೋಹನ ಅರಸನ ಬಳಿಯಲ್ಲಿ, ಅವನ ಒಂದು ಕಾಲಘಟ್ಟದಲ್ಲಿಯೇ. ಇದರ ಕುರಿತು ನಾನು ನಿಮಗೆ ಕಳೆದ ಬಾರಿ ಭೇಟಿಯಾದಾಗ ಹೇಳುವುದಕ್ಕೆ ಆರಂಭ ಮಾಡಿದೆ. ಅದರಲ್ಲಿ ಏನ್ ಮಾಡ್ತಾರಂದ್ರೆ, ಫರೋಹನ ಕಾಲಘಟ್ಟದಲ್ಲಿ ಹೆಚ್ಚು ಕಡಿಮೆ 400 ವರ್ಷಗಳು ಇಸ್ರಾಯೇಲ್ ಜನಗಳು ದೇವರನ್ನು ಆರಾಧನೆ ಮಾಡಲಿಲ್ಲ, ಆರಾಧನೆ ಮಾಡಲಾಗಲಿಲ್ಲ. ಅಂತ ಒಂದು ಪರಿಸ್ಥಿತಿಯಲ್ಲಿಯೇ ಇಸ್ರಾಯೇಲರಿಗೆ ನಿಜವಾಗಿರುವ ದೇವರು ಯಾರು ಎಂಬುದರ ಕುರಿತು ಮಾಹಿತಿ ಕೊಡಲ್ಪಟ್ಟಿತ್ತು. ಹಾಗಾದರೆ ಅವರು ಆರಾಧನೆಯನ್ನು ನಿಲ್ಲಿಸಿರುವುದಾದರೆ ಲೋಕದಲ್ಲಿ ಬೇರೆ ಯಾವ ದೇಶದಲ್ಲಿ ಯಾರು ಆರಾಧನೆ ಮಾಡಿರುತ್ತಾರೆ? ಹಾಗಾದರೆ ಒಟ್ಟಾರೆ ಇಡೀ ಲೋಕದಲ್ಲಿ ದೇವರನ್ನು ಆರಾಧನೆ ಮಾಡಲಾಗದಂತ, ಬಹಿರಂಗವಾಗಿ ದೇವರನ್ನು ಆರಾಧನೆ ಮಾಡಲಾಗದಂತ ಒಂದು ಕಾಲಘಟ್ಟ, ಇರುಳಿನ ಕಾಲಘಟ್ಟವೂ ಇದ್ದದಾಗಿತ್ತು. ಅದು 400 ವರ್ಷಗಳ ಕಾಲ ಮುಂದುವರಿಯಿತು. ಪುನಃ ದೇವರನ್ನು ಆರಾಧನೆ ಮಾಡಬೇಕು ಎನ್ನುವಂತ ಒಂದು ಅಭಿಪ್ರಾಯ, ಸತ್ಯವಾದ ದೇವರನ್ನು ನಾವು ಬಿಟ್ಟು ಬಿಡಬಾರದು, ಆರಾಧನೆ ಮಾಡಬೇಕು ಹಾಗೆನ್ನುವ ಒಂದು ಹೊಸ ಕಾರ್ಯವನ್ನು ಜನಗಳ ಒಳಗೆ ತರುತ್ತಾರೆ ಎಂಬುದಾಗಿ ಅದನ್ನು ಹೇಳಿದ ಕೂಡಲೇ ಈ ಆತ್ಮ ಅಲರ್ಟ್ ಆಯಿತು. ಯಾರು ತರುತ್ತಾರೆ? ಮೋಶೆಯು ತರುತ್ತಾರೆ, ಆರೋನನ್ನು ತರುತ್ತಾರೆ. ಅದನ್ನು ಕೆಲವು ಜನಗಳು ಹಿಂಬಾಲಿಸುತ್ತಾರೆ, ಬಿಡಬಾರದು. ಏಕೆಂದರೆ ಈಗ ಬಿಟ್ಟು ಬಿಡುವುದಾದರೆ ಇವರು ದೇವರನ್ನು ಆರಾಧನೆ ಮಾಡಲು ಆರಂಭಿಸಿ ಆರಾಧನೆ ಮಾಡುವಂತ ಸಂತತಿ ಪುನಃ ಭೂಮಿಯಲ್ಲಿ ಬರುವುದು. ಭೂಮಿಯಲ್ಲಿ ದೇವರನ್ನು ಆರಾಧನೆ ಮಾಡುವಂತ ಧ್ವನಿ ಕೇಳಿಸಲಾರಂಭಿಸುವುದು. ಕರ್ತನನ್ನು ಆರಾಧನೆ ಮಾಡುವವರು ಮನುಷ್ಯರಲ್ಲಿಯೂ ಎದ್ದೇಳಲು ಆರಂಭಿಸುವರು. ದೇವರ ಭವಿಷ್ಯದ ಯೋಜನೆಯಾಗಿರುವ ಯೇಸು ಕ್ರಿಸ್ತನ ರಾಜ್ಯ ಸ್ಥಾಪಿತವಾಗಿ ಬಿಡುವುದು. ಯೇಸು ಕ್ರಿಸ್ತನ ರಾಜ್ಯ ಪರಿಪೂರ್ಣವಾಗಿ ಮನುಷ್ಯರಿಗೆ ಸ್ವಂತವಾದದ್ದು. ಯೇಸು ಆ ಒಂದು ರಾಜ್ಯವನ್ನು ಆಳ್ವಿಕೆ ಮಾಡಲಿದ್ದಾರೆ. ಮನುಷ್ಯರಿಗೆ ಬೇಕಾದ ದೇಶವನ್ನು, ಮನುಷ್ಯರಿಗೆ ಬೇಕಾಗಿರುವ ರಾಜ್ಯವನ್ನು ಒಬ್ಬ ಮನುಷ್ಯನೇ ಆಳ್ವಿಕೆ ಮಾಡಬೇಕು ಎನ್ನುವುದಕ್ಕಾಗಿಯೇ ಯೇಸು ಮನುಷ್ಯನ ಹಾಗೆ ಭೂಮಿಯಲ್ಲಿ ಹುಟ್ಟಿದರು. ಮನುಷ್ಯ ಕುಮಾರನು ಎಂಬುದಾಗಿ ತನ್ನನ್ನು ಗುರುತಿಸಿಕೊಂಡರು. ಅವರು ಎಲ್ಲವನ್ನೂ ಎದುರುಗೊಂಡು ಅವರು ಜಯಿಸಿ ಇವತ್ತು ತಂದೆಯ ಬಲಪಾರ್ಶ್ವದಲ್ಲಿ ಅವರ ಆಸನರೂಢನಾಗಿದ್ದಾನೆ. ಇನ್ನು ಮುಂದೆ ಆತನಿಗೋಸ್ಕರವಾಗಿ ಒಂದು ರಾಜ್ಯ ಸ್ಥಾಪಿತವಾಗುವುದು. ಮನುಷ್ಯರೆಲ್ಲರೂ ಅಲ್ಲಿ ತೆಗೆದುಕೊಂಡು ಹೋಗಿ ಇಡಲ್ಪಡುವರು. ಅದು ಕೂಡ ಪರಲೋಕಕ್ಕೆ ಐಕ್ಯವಾಗಿರುವುದು. ಯೇಸು ಕ್ರಿಸ್ತನೊಂದಿಗಿರುವ ಅನೇಕ ದೇವದೂತರು ಅಲ್ಲಿ ಇರುವರು. ಈ ಹೊಸ ಆಕಾಶವನ್ನು, ಭೂಮಿಯನ್ನು ಉಂಟು ಮಾಡಲಿದ್ದಾರೆ. ಇದು ಮನುಷ್ಯರಿದ್ದರೆ ಮಾತ್ರ ತಾನೇ ಸಾಧ್ಯವಾಗುವುದು. ಮನುಷ್ಯರು ದೇವರನ್ನು ಆರಾಧನೆ ಮಾಡಿದರೆ ಮಾತ್ರ ತಾನೇ ಅದು ಸಾಧ್ಯವಾಗುವುದು. ದೇವರನ್ನು ಅರಿತಿರುವಂತ ಜನಗಳಿಂದ ತಾನೇ ಅದು ಸಾಧ್ಯವಾಗುವುದು. ಆದ್ದರಿಂದ ಸೈತಾನ ಏನು ಮಾಡುತ್ತಾನೆಂದರೆ, ಈ ವಿಧವಾಗಿರುವಂತ ಕೂಟ ಎದ್ದೇಳಲೇಬಾರದು, ದೇವರನ್ನು ಆರಾಧಿಸಬಾರದು, ದೇವರಿಗೆ ಸೇವೆಯನ್ನು ಮಾಡಬಾರದು. ಇದೇ ಅದರ ಉದ್ದೇಶ. ಅದಕ್ಕಾಗಿ ಯಾವ ಯಾವ ವಿಧಾನಗಳಲ್ಲಿ ತಡೆಯನ್ನು ತರಲು ಅದು ಸಾಧ್ಯವಾಗುತ್ತದೋ, ಹೇಗೆಲ್ಲ ಅವರನ್ನು ಭಯಪಡಿಸಬೇಕೋ ಇವೆಲ್ಲವನ್ನೂ ಅದು ಮಾಡುವುದು. ಹಾಗಾದರೆ ಈ ಆತ್ಮದ ಕುರಿತು ಮೊದಲು ಕಲಿತುಕೊಳ್ಳೋಣ. ಈ ಒಂದು ಆತ್ಮವು ಅಧಿಕಾರದಲ್ಲಿ ಇರುವವರನ್ನು, ಬಲಿಷ್ಠರಾಗಿ ಇರುವವರನ್ನೇ ಅದು ಉಪಯೋಗಿಸುವುದು. ಏಕೆಂದರೆ ಅವನನ್ನು ಹಿಡಿದರೆ ಮಾತ್ರವೇ ಒಂದು ನಿಯಮ ತರಲಾಗುವುದು. ಬಲಿಷ್ಠವಾದವರನ್ನು ಹಿಡಿದರೆ ಮಾತ್ರವೇ ಸಭೆಗಳನ್ನು ಒಡೆದಾಕಲು ಸಾಧ್ಯವಾಗುವುದು. ಹಾಗಾದರೆ ಅಧಿಕಾರವಿರಬೇಕು, ಒಂದು ಶಕ್ತಿ ಇರಬೇಕು, ಒಂದು ಪವರ್. ಇಂತಹ ವ್ಯಕ್ತಿಗಳೇ ಅವನ ಒಂದು ಗುರಿ. ಇಂಥವರನ್ನೇ ಗುರಿಯಾಗಿಸಿ ಆತ್ಮವು ಕಾರ್ಯ ಮಾಡುವುದಕ್ಕೆ ಆರಂಭಿಸುವುದು. ಇದಕ್ಕದು ಅಧಿಕಾರವನ್ನೇ ಉಪಯೋಗ ಮಾಡುತ್ತದೆ. ಎಷ್ಟೊಂದು ಕಾಲಘಟ್ಟ ಗಮನಿಸಿ ನೋಡಿರಿ. ಒಂದು, ಅರಸನಾದ ಫರೋಹನ ಕಾಲಘಟ್ಟದಲ್ಲಿ. ಎರಡನೆಯದು ಎಜೆಬೆಲ್ ಎನ್ನುವಂಥ ರಾಣಿಯ ಕಾಲಘಟ್ಟದಲ್ಲಿ. ಆಗ ದೇವರನ್ನು ಆರಾಧನೆ ಮಾಡುವಂತಹ ಬಹುತೇಕವಾದ ಜನಗಳು, ಇಸ್ರಾಯೇಲರಾಗಿರುವ ಜನಗಳು, ಅವರ ಒಂದು ಕುಲಗಳಲ್ಲಿರುವವರು, ಅನೇಕರಾಗಿ ದೇವರನ್ನು ಆರಾಧನೆ ಮಾಡುವವರು, ನಿಜವಾಗಿಯೂ ದೇವರನ್ನು ಆರಾಧನೆ ಮಾಡುವವರು, ಯಾಜಕರು, ಎಜೆಬೆಲಳು ಒಳಗೆ ಬಂದಾಗ ಬಾಳನನ್ನು ಅವರ ಒಳಗೆ ತೆಗೆದುಕೊಂಡು ಬಂದರು. ನಿಮ್ಮೆಲ್ಲರಿಗೂ ಚೆನ್ನಾಗಿ ಗೊತ್ತು, ತಂದದ್ದು ಮಾತ್ರವಲ್ಲದೆ ಬಾಳನನ್ನು ಆರಾಧಿಸಬೇಕೆಂಬುದಾಗಿ ಇಸ್ರಾಯೇಲರನ್ನು ಬಲವಂತ ಮಾಡಿದಳು. ಅಷ್ಟು ಮಾತ್ರವಲ್ಲದೆ ದೇವರಿಗೆ ಸೇವೆಯನ್ನು ಮಾಡುವಂತಹ, ದೇವರನ್ನು ಆರಾಧನೆ ಮಾಡುವಂತ ಜನರನ್ನು ಗುರಿಯಿಟ್ಟು ಕೊಲೆ ಮಾಡಿದಳು, ಕೊಂದು ತೀರಿಸಿದಳು. ಯಾರು? ಫರೋಹನ ಬಳಿ ಕೆಲಸ ಮಾಡಿದ ಅದೇ ಆತ್ಮವೇ ಎಜೆಬೆಲಳ ಬಳಿಯಲ್ಲಿ. ಯಾಕೆ ಅಹಾಬನ ಬಳಿಯಲ್ಲಿ ಕೆಲಸ ಮಾಡಲಿಲ್ಲ? ಯಾಕೆ ಅದು ಎಜೆಬೆಲನ್ನು ಉಪಯೋಗ ಮಾಡಿತೆಂದರೆ, ಅಹಾಬನು ಎಜೆಬೆಲಳ ಬಳಿಯಲ್ಲಿ ತನ್ನನ್ನು ಮಾರಿಕೊಂಡವನೆಂಬುದಾಗಿ ಸತ್ಯವೇದ ಹೇಳುತ್ತದೆ. ಅವನು ದಾಸನಾಗಿದ್ದ, ಹೆಂಡತಿಗೆ ದಾಸನಾಗಿ. ಹಾಗಾದರೆ ಯಾರು ಅಧಿಕಾರದಲ್ಲಿದ್ದಾರೆ? ಯಾರ ಕೈ ಮೇಲುಗೈ ಸಾಧಿಸಿದೆ ಅವರನ್ನೇ ಆತನು ಹಿಡಿಯುತ್ತಾನೆ. ಅವರ ಮುಖಾಂತರವಾಗಿಯೇ ದೇವ ಜನಗಳಿಗೆ ವಿರುದ್ಧವಾಗಿ ದೇವರನ್ನು ಆರಾಧನೆ ಮಾಡಲು ಸಾಧ್ಯವಾಗದೆ, ದೇವರನ್ನು ಹಿಂಬಾಲಿಸಲು ಬಿಡದಂತೆ, ದೇವರನ್ನು ಆರಾಧನೆ ಮಾಡಲು ಬಿಡದಂತೆ
ದೇವರಿಗೆ ಸೇವೆಯನ್ನು ಮಾಡಲು ಕೂಡ ಬಿಡದಂತೆ ಮಾಡುವುದು ಈ ಆತ್ಮವೇ. ಅನಂತರ ಎರಡನೇ ಬಾರಿ ಎಜೆಬೆಲಳ ಕಾಲಘಟ್ಟದಲ್ಲಿ ಪ್ರಕಟವಾಯಿತು. ಮೂರನೇದಾಗಿ ನೋಡಿ ನೆಬೂಕದ್ನೆಚ್ಚರನ ಕಾಲಘಟ್ಟದಲ್ಲಿ. ಅನಂತರ ಈ ಹೊಸ ಒಡಂಬಡಿಕೆ ಕಾಲಘಟ್ಟದಲ್ಲಿ, ಹೊಸ ಒಡಂಬಡಿಕೆ ಕಾಲದಲ್ಲಿ ಈ ರೀತಿಯೇ ಕರ್ತನನ್ನು ಆತ್ಮದಿಂದಲೂ ಸತ್ಯದಿಂದ ಆರಾಧನೆ ಮಾಡುವ ದೈವ ಮಕ್ಕಳಿಗೆ ವಿರುದ್ಧವಾಗಿ ಸರ್ಕಾರವೇ ಎದ್ದಿತು. ಅದೇ ವ್ಯತ್ಯಾಸ. ರೋಮ ಸಾಮ್ರಾಜ್ಯ ಎನ್ನುವಂಥದ್ದು ಇಸ್ರೇಲ್ ದೇಶದಲ್ಲಿ ಮಾತ್ರ ಆಳ್ವಿಕೆ ಮಾಡಿದ ದೇಶವಲ್ಲ. ಅವರ ಒಂದು ಆಳ್ವಿಕೆ ಲೋಕದಲ್ಲಿ ಹಲವು ಕಡೆಯಲ್ಲಿ ವ್ಯಾಪಿಸಿರುವಂಥದ್ದಾಗಿತ್ತು. ಹಲವು ಸಮಸ್ಯೆಗಳನ್ನು ಎದುರಿಸುತ್ತಾ ಇದ್ದರು. ಹಲವು ದೇಶಗಳ ಆಳ್ವಿಕೆಯನ್ನು ನೋಡುತ್ತಾ ಇದ್ದರು. ಹಲವು ವಿಧವಾಗಿರುವಂತಹ ಹೋರಾಟಗಳನ್ನ, ಯುದ್ಧಗಳನ್ನ ಅವರು ಸಂಧಿಸುವವರಾಗಿ ಇದ್ದರು. ಅವರ ಕೈಗಳಿಗೆ ಒಳಗಾಗಿರುವ ದೇಶಗಳಲ್ಲಿ ಇಸ್ರೇಲ್ ದೇಶವೆನ್ನುವಂಥದ್ದು ಒಂದು ಚಿಕ್ಕ ದೇಶವಾಗಿತ್ತಷ್ಟೇ. ಆದರೆ ಇದರಲ್ಲೂ ಆ ಒಂದು ದೇಶದಲ್ಲೂ ಒಂದು ಚಿಕ್ಕ ಗುಂಪಿನವರೇ ಕ್ರೈಸ್ತರು. ನೀವು ಬಂದು ಅವರು ಇಸ್ರೇಲನ್ನು ಮಾತ್ರ ಆಳ್ವಿಕೆ ಮಾಡುತ್ತಿದ್ದರು ಎಂಬುದಾಗಿ ಹೇಳುವುದಾದರೆ ಸಮಸ್ಯೆ ಏನಿರಲಿಲ್ಲ. ಚಿಕ್ಕ ಕೂಟ. ಇಸ್ರೇಲ್ ಎನ್ನುವಂಥದ್ದೇ ರೋಮ ಸಾಮ್ರಾಜ್ಯದ ದೇಶಗಳಲ್ಲಿ ಒಂದು ಚಿಕ್ಕ ದೇಶ. ಆ ದೇಶದಲ್ಲಿ ಇದ್ದಂತಹ ಎಲ್ಲರೂ ಮಾರ್ಪಡಲಿಲ್ಲ. ಒಂದು ಚಿಕ್ಕ ಕೂಟ. ಆ ಚಿಕ್ಕ ಕೂಟವು ಎದ್ದು ಬರುವುದನ್ನು ತಡೆಯಲಾಗದೆ ಗೌರ್ಮೆಂಟ್ ಎದ್ದು ಬರ್ತಿದೆಯಲ್ಲ. ಒಬ್ಬ ನೀರು ಅರಸನು, ಇಂತಹ ಹಲವು ಅರಸರ ಕುರಿತಾಗಿ ನಾವು ನೋಡುತ್ತೇವಲ್ಲವೇ. ಅವರೆಲ್ಲ ಏನೋ ಪರ್ಪಸ್ ಆಗಿ ಇವರನ್ನು ಮಾತ್ರವೇ ಗುರಿಯಾಗಿಸಿಕೊಂಡು ಇವರನ್ನೇ ವಿರೋಧಿಯಾಗಿ ಅವರು ಬಾಧಿಸಿ ಬೆಂಕಿ ಹಚ್ಚುವುದು, ಓಡಿಸುವುದು, ಕೊಲ್ಲುವುದು, ಮೃಗಗಳಿಗೆ ಅವರನ್ನು ಆಹಾರವಾಗಿಸುವುದು. ಅಷ್ಟರ ಮಟ್ಟಿಗೆ ಅವರೇನು ವರ್ತಾಗಿದ್ರ? ಅಷ್ಟರ ಮಟ್ಟಿಗೆ ಅವರೇನು ಅಲ್ಲಿ ಸರ್ಕಾರದಲ್ಲಿ ಒಂದು ಆಳ್ವಿಕೆಯನ್ನು ಅವರು ಅಪಹರಿಸಲಿದ್ದಾರ? ತಮ್ಮ ಮನೆಯಲ್ಲಿ ಆರಾಧನೆ ಮಾಡುವವರಾಗಿದ್ದಾರೆ, ಉಪದೇಶವನ್ನು ಮಾಡುವವರಾಗಿದ್ದಾರೆ. ಅವರ ಆಳ್ವಿಕೆಗೆ ಒಳಪಟ್ಟಿರುವ ದೇಶಗಳಲ್ಲಿ ಚೆನ್ನಾಗಿ ಗಮನಿಸಿ ನೋಡಿ. ಅವರ ಆಳ್ವಿಕೆ ಮಾಡಲು ಹೊರಟಂತ ದೇಶಗಳಲ್ಲಿ ಎಷ್ಟೊಂದು ಧರ್ಮ ನಂಬಿಕೆ ಇದ್ದಿರುವುದು. ಎಷ್ಟೋ ಧರ್ಮಗಳು, ಎಷ್ಟೊಂದು ನಂಬಿಕೆಗಳು, ಎಷ್ಟೊಂದು ಸಂಸ್ಕೃತಿಗಳು ಒಬ್ಬೊಬ್ಬರು ಒಂದೊಂದನ್ನು ಹಿಂಬಾಲಿಸುತ್ತಾ ಇದ್ದರು. ಆದರೆ ಪರ್ಟಿಕ್ಯುಲರ್ ಆಗಿ ಯಾಕೆ ಅವರು ಯಹೂದ್ಯರನ್ನು ಗುರಿಯಾಗಿಸಿದರು? ಯಾಕೆ ಯಹೂದ್ಯರನ್ನು ಗುರಿಯಾಗಿಸಿದರು? ಯಾಕೆ ಕ್ರೈಸ್ತರನ್ನು ಗುರಿಯಾಗಿಸಿದರು? ಅವರು ಇಸ್ರೇಲ್ನಲ್ಲಿ ಎಬ್ಬಿಸಲ್ಪಟ್ಟಂತ ಒಂದು ಚಿಕ್ಕ ಗುಂಪಿನವರಲ್ಲವೇ? ಅವರು ಎದ್ದು ಏನು ಮಾಡಲಿದ್ದಾರೆ? ಆರಾಧನೆ ಮಾಡಲಿದ್ದಾರೆ, ಸಭೆಗೆ ಹೋಗುವವರಾಗಿರುತ್ತಾರೆ. ಏನು ನಿನ್ನ ಆಳ್ವಿಕೆಯಲ್ಲಿ ಪಾಲನ್ನು ಅವರು ಕೇಳ್ತಾರೆ. ಆದರೆ ಏನೋ ಅವರು ಶತ್ರು ದೇಶದ ಅರಸರೋ ಎಂಬಂತೆ ಆ ರೀತಿಯಲ್ಲಿ ಅವರು ಇವರಿಗೆ ಸಮವಾಗಿರುವಂತಹ ವಿರೋಧಿ ಎಂಬುದಾಗಿ ಭಾವಿಸಿ ಗವರ್ಮೆಂಟೇ ಕ್ರೈಸ್ತರನ್ನು ಗುರಿಯಿಟ್ಟು ಬೇಟೆಯಾಡಿತು. ಇದು ಯಾಕೆ ಆ ರೀತಿ ನಡೆಯುತ್ತೆಂದರೆ, ನೀವು ಹೊರತೋರುವಿಕೆಯಲ್ಲಿ ಚರಿತ್ರಾಪೂರ್ವಕವಾಗಿ ಲಾಜಿಕ್ ಆಗಿ ನೋಡುವುದಾದರೆ ಅದು ನಂಬುವುದಕ್ಕೆ ಆಸ್ಪದವಿಲ್ಲದಿರುವಂತಹ ಒಂದು ಕಾರ್ಯ. ಒಂದು ಚಿಕ್ಕ ಗುಂಪಿಗೆ ವಿರುದ್ಧವಾಗಿ ಸರ್ಕಾರ ವಿರೋಧವಾಗುವುದಾ? ಅದು ಕೂಡ ಲೋಕದಲ್ಲಿರುವ ಹಲವು ದೇಶಗಳನ್ನ ತನ್ನ ನಿಯಂತ್ರಣದಲ್ಲಿ ಇಟ್ಟಂತಹ ಒಂದು ದೊಡ್ಡ ಸಾಮ್ರಾಜ್ಯದಲ್ಲಿ ಈ ರೀತಿಯಾಗಿ ಪರ್ಟಿಕ್ಯುಲರ್ ಆಗಿ ಯಾಕೆ ಆ ರೀತಿ ಮಾಡಿದರೆಂದರೆ ಈ ಆತ್ಮಕ್ಕೆ ಪ್ರಧಾನವಾಗಿರುವಂತಹ ವಿರೋಧಿ ಕ್ರೈಸ್ತರೇ. ದೇವರನ್ನು ಆರಾಧನೆ ಮಾಡುವವರೇ, ದೇವರಿಗೆ ಸೇವೆಯನ್ನು ಮಾಡುವವರೇ. ಈ ಆತ್ಮವು ಅವರ ಒಳಗೆ ಪ್ರವೇಶ ಮಾಡಿದರಿಂದ ತನ್ನ ಒಂದು ಸೇಡನ್ನು ಇವರ ಮುಖಾಂತರವಾಗಿ ಅದು ತೀರಿಸಿಕೊಳ್ಳುವಂತದ್ದಾಗಿರುತ್ತದೆ. ಆದ್ದರಿಂದಲೇ ಅದನ್ನು ಬಿಟ್ಟು ಸುಮ್ಮನಿದ್ದರೆ ಈ ಆಳ್ವಿಕೆ ಮಾಡುವವರು, ಅರಸರು, ರೋಮಾಪುರದ ಅರಸರು, ಇವರನ್ನು ಬಂದು ಅವರು ಒಂದು ಲೆಕ್ಕದಲ್ಲಿ ಇಟ್ಟುಕೊಳ್ಳಲಾಗುತ್ತಿರಲಿಲ್ಲ. ಏನೋ ಒಂದು 50,000 ಮಂದಿ, 60,000 ಮಂದಿ ಅಲ್ಲಲ್ಲಿ ಎಬ್ಬಿಸಲ್ಪಡುವುದಾದರೆ ಅದೇನವರಿಗೆ ದೊಡ್ಡ ವಿಷಯವಾಗಿತ್ತಾ? ಇದೇನು ಸರ್ಕಾರವನ್ನು ಇಲ್ಲದಂತೆ ಮಾಡುವುದಾ? ಯಾತಕ್ಕೋಸ್ಕರವಾಗಿ ಜನ್ಮತಃ ಅವರನ್ನು ವಿರೋಧಿಸಬೇಕು? ಜೀವಂತವಾಗಿ ಯಾಕೆ ಬೆಂಕಿ ಹಚ್ಚಿ ಕೊಲ್ಲಬೇಕು? ಮೃಗಗಳಿಗೆ ಯಾಕೆ ಆಹಾರವಾಗಿಸಬೇಕು? ಅವರನ್ನು ದಾಸತ್ವದಲ್ಲಿ ಯಾಕೆ ಕಟ್ಟಬೇಕು? ಅವರನ್ನು ಕೊಲೆ ಮಾಡಬೇಕು, ಓಡಿಸಬೇಕು? ಹಾಗೆಂದರೆ ಈ ಅರಸರಿಗೂ ಈ ಕ್ರೈಸ್ತರಿಗೂ ಯಾವ ವಿಧವಾಗಿರುವಂತಹ ಹಗೆತನವಿಲ್ಲ. ಈ ಆತ್ಮಕ್ಕೂ ಕ್ರೈಸ್ತರಿಗೂ ಹಗೆತನ. ದೇವರನ್ನು ಆತ್ಮದಿಂದಲೂ ಸತ್ಯದಿಂದಲೂ ಆರಾಧನೆ ಮಾಡುವಂತ ಒಂದು ಕೂಟ. ಈಗ ದೇವರಾತ್ಮನಿಂದ ತುಂಬಲ್ಪಟ್ಟು ಆರಾಧನೆ ಮಾಡುವಂತ ಒಂದು ಕೂಟ ಹೊಸ ಒಡಂಬಡಿಕೆಯಲ್ಲಿ. ಇದನ್ನು ಬೆಳೆಯಲು ಬಿಟ್ಟರೆ ಹರಡಲು ಆರಂಭಿಸುವುದು. ಹೇಗಾದರೂ ನಾಶ ಮಾಡಬೇಕೆಂಬುದಾಗಿ ಪುನಃ ಆತ್ಮ ಬರುವಂತದಾಗಿದೆ ಒಳಗೆ. ಆಳ್ವಿಕೆ ಮಾಡುವವರನ್ನು ಹಿಡಿದುಕೊಳ್ಳುತ್ತದೆ ಅವರ ಹೃದಯದಲ್ಲಿ. ಅದು ಹಲವು ಧೂಪಗಳನ್ನು ಹಾಕುತ್ತದೆ, ಹೇಗಾದರೂ ಕೆಡಿಸು ಎಂಬುದಾಗಿ. ಇವರನ್ನು ಏನೂ ಇಲ್ಲದಂತೆ ಮಾಡಿಬಿಡು. ಕಡೆಯ ಕ್ರೈಸ್ತನವರೆಗೂ ಅವರನ್ನು ನಿರ್ಮೂಲ ಮಾಡದೆ ಬಿಡುವುದಿಲ್ಲ ಎಂಬುದಾಗಿ ನೀರೋ ಅರಸನು ಹೇಳಿದನು ಎಂಬುದಾಗಿ ಓದುತ್ತೇವೆ. ನೀರೋ ಅರಸನು ಹೇಳಿದನು, ಕಡೆಯ ಕ್ರೈಸ್ತನನ್ನು ಕೊಲ್ಲುವವರೆಗೂ ನಾನು ಹಿಂಜರುವುದಿಲ್ಲ ಎಂಬುದಾಗಿ ಪ್ರತಿಜ್ಞೆಯನ್ನು ಅವನು ಮಾಡಿದನು. ಅಷ್ಟರ ಮಟ್ಟಿಗೆ ಒಬ್ಬ ರೋಮ ಚಕ್ರವರ್ತಿಯು, ಆ ರೀತಿಯಾದ ಅರಸನು ಕ್ರೈಸ್ತರನ್ನು ಗುರಿಯಿಟ್ಟು ಆ ರೀತಿ ಹೇಳುವುದಕ್ಕೆ ಅವರೇನು ಅಷ್ಟು ದೊಡ್ಡ ವಿಧವಾಗಿರುವ ಮಹಾವೀರರ, ದೇಶವನ್ನು ಹಿಡಿಯುವವರ, ಯಾತಕ್ಕೋಸ್ಕರವಾಗಿ ಅವರಿಗೆ ಆ ರೀತಿ ಹೇಳಬೇಕು? ಅದನ್ನು ಆತನು ಹೇಳುತ್ತಿಲ್ಲ. ಅವನ ಒಳಗೆ ಅವನನ್ನು ನಿಯಂತ್ರಿಸುವಂತ, ಅವನನ್ನು ಹಿಡಿದಿರುವ ಈ ದುರಾತ್ಮವೇ ಸರಿ. ಇದುವೇ ಫರೋಹನ ಬಳಿಯಲ್ಲಿ ಕೆಲಸ ಮಾಡಿತ್ತು, ಎಜೆಬೆಲಳ ಬಳಿಯಲ್ಲಿ ಕೆಲಸ ಮಾಡಿತ್ತು, ಈ ಅರಸರ ಬಳಿಯಲ್ಲಿ ಕೆಲಸ ಮಾಡಿತ್ತು. ಗ್ರೀಕರ ಕಾಲ ಎನ್ನುವಂತ ಒಂದು ಕಾಲವಿತ್ತು. ಆ ಕಾಲದಲ್ಲೂ ಈ ರೀತಿಯೇ ಇಸ್ರಾಯೇಲನ್ನು ಅವರು ಹಿಡಿದಿಟ್ಟುಕೊಂಡಾಗ
ಅಂತ್ಯೋಕನ ಎಫಿಫನಸ್ ಎನ್ನುವಂತಹ ಒಬ್ಬ ಅರಸನು. ಅವನ ಕಾಲಘಟ್ಟದಲ್ಲಿ ದೇವರ ಮಕ್ಕಳನ್ನು ಗುರಿಯಾಗಿಸಿ ಅವನು ಕಾರ್ಯವನ್ನು ಮಾಡಿದನು. ಗ್ರೀಕರು ರೋಮರ ರೀತಿಯಲ್ಲಿಯೇ. ಗ್ರೀಕ್ ಸಾಮ್ರಾಜ್ಯ, ನೀವದನ್ನು ಓದಿರುತ್ತೀರಾ, ಹಲವು ದೇಶಗಳನ್ನು ವ್ಯಾಪಿಸಿದಂತಹ ಒಂದು ರಾಜ್ಯ. ಅದರಲ್ಲಿ ಆಳ್ವಿಕೆ ಅಡಿಯಲ್ಲಿದ್ದಂತಹ ಒಂದು ಚಿಕ್ಕ ದೇಶವೇ ಇಸ್ರೇಲ್ ದೇಶ. ಅಲ್ಲಿರುವಂತಹ ದೇವರ ಮಕ್ಕಳನ್ನ ಭಯಪಡಿಸಿ ಯಜ್ಞವೇದಿಯನ್ನೆಲ್ಲ ಅವರು ಒಡೆದಾಕಿ ಅದನ್ನು ಉರುಳಿಸಿ ಪ್ರಾರ್ಥನಾ ಆಲಯಗಳನ್ನು ಒಡೆದು ಹಾಕಿ ದೇವರಿಗೆ ಬಲಿ ಸಮರ್ಪಣೆ ಮಾಡುವಂತ ಯಜ್ಞವೇದಿಯ ಮೇಲೆ ಅಸಹ್ಯವಾಗಿರುವಂಥ ಮೃಗಗಳನ್ನು ಅವರು ತಂದು ಬಲಿ ಕೊಟ್ಟು, ಅಂತ್ಯೋಕ್ಯನು ಕಡೆದಾಗಿ ಏನು ಹೇಳಿದನೆಂದರೆ, ನಾನೇ ದೇವರು, ನನ್ನನ್ನೇ ಆರಾಧಿಸಬೇಕು, ಯೆಹೋವ ಎನ್ನುವಂತಹ ದೇವರನ್ನು ಬೇರೆ ಯಾರನ್ನು ಆರಾಧನೆ ಮಾಡಬಾರದೆಂಬುದಾಗಿ ತನ್ನನ್ನು ಆರಾಧಿಸುವಂತೆ ನಿರ್ಬಂಧವನ್ನೇರಿಸಿ ಯಾಜಕರನ್ನು ಒಡೆದು ಕೊಲೆ ಮಾಡಿದನು. ಗ್ರೀಕರ ಕಾಲಘಟ್ಟದಲ್ಲಿ ವ್ಯಕ್ತಿಗಳೇ ಮಾರ್ಪಡುತ್ತಾರೆ ವಿನಃ ಆತ್ಮ ಮಾರ್ಪಡುತ್ತಿಲ್ಲ. ಫರೋಹನ ಬಳಿಯಲ್ಲಿ ಕೆಲಸ ಮಾಡಿದ್ದು ಅದೇ ಆತ್ಮವೇ, ಇಸಬೇಲಳ ಬಳಿಯಲ್ಲಿ ಕೆಲಸ ಮಾಡಿದ್ದು ಅದೇ ಆತ್ಮವೇ, ಗ್ರೀಕರ ಬಳಿಯಲ್ಲಿ ಕೆಲಸ ಮಾಡಿದ್ದು ಅದೇ ಆತ್ಮವೇ, ನೆಬುಕಾದ್ ನೇಚರನ ಬಳಿಯಲ್ಲಿ ಕೆಲಸ ಮಾಡಿದ್ದು ಅದೇ ಆತ್ಮವೇ. ನೆಬುಕಾದ್ ನೇಚರನು ಒಂದು ದೊಡ್ಡ ಪ್ರತಿಮೆಯನ್ನು ಮಾಡಿ ಎಲ್ಲರೂ ಇದನ್ನೇ ಆರಾಧನೆ ಮಾಡಬೇಕು ಎಂದನು. ಬೇರೆ ದೇವರನ್ನು ಆರಾಧನೆ ಮಾಡಬಾರದೆಂದು ಆಜ್ಞಾಪನೆ ಮಾಡಿದನಲ್ಲವೇ, ಅದು ಇದೇ ಆತ್ಮವೇ. ಇದೇ ಆತ್ಮವೇ ಅನಂತರ ಹೊಸ ಒಡಂಬಡಿಕೆ ಕಾಲದಲ್ಲಿ ರೋಮನ್ನರ ಸಾಮ್ರಾಜ್ಯದಲ್ಲಿ ಅದು ಅರಸರನ್ನು ಹಿಡಿದುಕೊಂಡಿತ್ತು. ಅದೇ ರೀತಿ ಹಿಂದೆ ಬರುವಂತ ಕಾಲಘಟ್ಟದಲ್ಲಿ ಯಾಜಕರನ್ನು ಹಿಡಿದುಕೊಂಡಿತ್ತು, ದೇವ ಜನಗಳನ್ನು ಕೂಡ ಹಿಡಿದುಕೊಂಡಿತ್ತು. ಆ ಹೊಸ ಒಡಂಬಡಿಕೆ ಕಾಲದಲ್ಲಿ ನೋಡಿ, ಹಳೆ ಒಡಂಬಡಿಕೆ ಯಾಜಕರಿದ್ದಾರಲ್ಲವೇ, ಅವರನ್ನು ಕೂಡ ಹಿಡಿದುಕೊಂಡು ಅವರನ್ನು ಆತ್ಮದಿಂದಲೂ ಸತ್ಯದಿಂದಲೂ ದೇವರನ್ನು ಆರಾಧನೆ ಮಾಡುವಂತ ಕ್ರೈಸ್ತರಿಗೆ ವಿರುದ್ಧವಾಗಿ ತಿರುಗಿಸುವುದು. ವೇದ ಪಂಡಿತರಿಗೂ ಯಾಜಕರಿಗೂ ಫರಿಸಾಯರಿಗೂ ಇವರು ಅವರಿಗೆ ಆಗದಂತೆ ಮಾರ್ಪಟ್ಟರು. ಹಾಗಾದರೆ ಈ ದುರಾತ್ಮ, ಈ ಆತ್ಮಕ್ಕೆ ಹೆಸರನ್ನು ಹೇಳಿದೆವು ಫರೋಹನ ಆತ್ಮ ಎಂಬುದಾಗಿ. ಫರೋಹನ ಆತ್ಮವೆಂದರೆ ತಪ್ಪಾಗಿ ಗ್ರಹಿಸಬಾರದು. ಸತ್ತು ಹೋದಂತ ಫರೋಹನ ಆತ್ಮವಲ್ಲವದು. ಫರೋಹನ ಕಾಲಘಟ್ಟದಲ್ಲಿ ತನ್ನನ್ನು ಅದು ಪ್ರಕಟಿಸಿಕೊಂಡಿದ್ದರಿಂದ ನಮ್ಮ ಅರ್ಥಕ್ಕೋಸ್ಕರವಾಗಿ ನಾವು ಆ ರೀತಿಯಾಗಿ ಹೆಸರು ಕೊಟ್ಟಿದ್ದೇವೆ, ಫರೋಹನ ಆತ್ಮ ಎಂಬುದಾಗಿ. ಎಷ್ಟೊಂದು ಮಂದಿಗೆ ದೀಕ್ಷಾಸ್ನಾನ ಕೊಟ್ಟಿದ್ದೇವೆ. ಇವನಿಗೊಂದು ದೀಕ್ಷಾಸ್ನಾನ ಮಾಡಿ ಒಂದು ಹೊಸ ಹೆಸರನ್ನು ಇಡೋಣ ಅಲ್ಲವೇ, ಫರೋಹನ ಆತ್ಮ. ನೀವು ಅರ್ಥ ಮಾಡಿಕೊಳ್ಳುವುದಕ್ಕಾಗಿ ಈಗ ನೋಡಿರಿ, ಈ ಒಂದು ಆತ್ಮದ ಗುಣಾತಿಶಯವೇನು, ಈ ಆತ್ಮದ ಸ್ವಭಾವವೇನು, ಇದು ಏನು ಮಾಡುವುದು, ಮೊದಲು ನಾವು ಚೆನ್ನಾಗಿ ಗ್ರಹಿಸಬೇಕು. ಮೊದಲ ಕಾರ್ಯವನ್ನು ನೋಡಿ, ದೈವ ಜನಗಳು ದೇವರನ್ನು ನೆನಪು ಮಾಡಿಕೊಳ್ಳದ ರೀತಿಯಲ್ಲಿ ಇದು ಅವರನ್ನು ದೈವ ಜನಗಳ ಮೇಲೆ ಭಾರವಾಗಿರುವ ಕಾರ್ಯಗಳನ್ನು, ಹೊರಲಾಗದಿರುವ ಕಾರ್ಯಗಳನ್ನು ಹೊರಿಸುವುದು. ಕರ್ತನ ಮಕ್ಕಳು ಫ್ರೀಯಾಗಿ ನೆಮ್ಮದಿಯಾಗಿ ಇದ್ದರೆ ತಾನೇ ಅವನು ದೇವರಿಗೆ ಆರಾಧನೆ ಮಾಡಲು, ಸೇವೆ ಮಾಡಲು ಇರುತ್ತಾನೆ. ಅವನನ್ನು ಅಟ್ಟಿದರೆ, ಅವನ ಮೇಲೆ ಕಷ್ಟಕರವಾಗಿರುವ ಭಾರವನ್ನು ಇಡುವುದಾದರೆ ಅವನು ದೇವರನ್ನು ಆರಾಧಿಸಲು ಹೇಗೆ ಸಾಧ್ಯ? ಹಿಂಜರಿ ಹೋಗುವವನಾಗುವನು. ತನ್ನ ಜೀವಿತವೇ ಅವನಿಗೊಂದು ದೊಡ್ಡ ಹೋರಾಟವಾಗಿದ್ದರೆ ಅವನು ದೇವರನ್ನು ಹೇಗೆ ಸ್ಮರಿಸುವನು? ಸಮಯವೆಲ್ಲಿ ಇರುವುದವನಿಗೆ? ಐಗುಪ್ತದಲ್ಲಿ ದಾಸತ್ವಕ್ಕೆ ಒಳಗಾದಂತಹ ಜನಗಳ ಜೀವನ ಶೈಲಿಯನ್ನು ಗಮನಿಸಿ ನೋಡುವುದಾದರೆ ಬೆಳಗ್ಗೆ ಎಷ್ಟೊತ್ತಿಗೆ ಎದ್ದೇಳುತ್ತಾರೆ ಎಂಬುದಾಗಿ ಗೊತ್ತಿಲ್ಲ, ಎಷ್ಟೊತ್ತಿಗೆ ಮಲಗಲು ಹೋಗುತ್ತಾರೆಂದು ಗೊತ್ತಿಲ್ಲ. ಕಲ್ಲೊಡೆಯಬೇಕು, ಕಲ್ಲನ್ನು ಹೊರಬೇಕು, ಕಟ್ಟಡವನ್ನು ಕಟ್ಟಬೇಕು, ಕೆಲಸ ಮಾಡಬೇಕು. ಒಂದು ನಿಮಿಷವಾದರೂ ಅವರಿಗೆ ನೆಮ್ಮದಿಯಿಂದ ಕೂರಲಾಗದು. ಅಷ್ಟೊಂದು ಕೆಲಸವನ್ನು ಕೊಟ್ಟು ಅವರನ್ನು ಹಿಂಡುವರು. ಸಿಗುವಂತ ಸ್ವಲ್ಪ ಸಮಯದಲ್ಲಿ ಅವನು ಆರಾಧನೆ ಮಾಡುವನ, ಸೇವೆ ಮಾಡುವನ, ಮನೆಯನ್ನು ನೋಡುವನ. ಒಂದು ಭಾರ. ಈ ಆತ್ಮದ ಗುಣವೇನು ಮಾಡುವುದೆಂದರೆ ದೇವರನ್ನು ಸತ್ಯವಾಗಿ ಆರಾಧನೆ ಮಾಡುವಂತ ಒಂದು ಕ್ರಮವನ್ನು ಜನಗಳು, ಸಭೆಗಳು, ಸೇವೆಗಳು, ಸೇವಕರುಗಳ ಮೇಲೆ ಭಾರವನ್ನು ಉಂಟು ಮಾಡಬೇಕು. ಈ 2 ವರ್ಷ ಅದೇ ರೀತಿ ನಡೆಯಿತು. ಸಭೆಗಳ ಮೇಲೆ ಒಂದು ಭಾರ. ಏನು ಭಾರ? ಸಭೆಗಳನ್ನು ನಡೆಸಬಾರದು. ಹಲವು ಒಳ್ಳೆ ಸೌಕರ್ಯವಿರುವ ಸಭೆಗಳು, ಅವರು ಸುರಕ್ಷಿತವಾಗಿ ಇದ್ದರು, ಚೆನ್ನಾಗಿ ಕೂಡಿಸಿಟ್ಟಿದ್ದರು, ತಮ್ಮ ಹೆಸರಲ್ಲಿ, ತಮ್ಮ ಮಕ್ಕಳ ಹೆಸರಲ್ಲಿ ಎಷ್ಟೊಂದು ಬಹಳ ಹಣಕಾಸನ್ನು ಇಟ್ಟಿದ್ದರು. ಅನೇಕ ಸಭೆಗಳಿದ್ದವು. ಅವರು ತಮ್ಮನ್ನು ಕಾಪಾಡಿಕೊಂಡರು. ಆದರೆ ನಿಜವಾಗಿ ಸೇವೆ ಮಾಡುವಂತ ಬಡ ಸೇವಕರುಗಳು, ಅನುದಿನವೂ ತಮ್ಮ ಜೀವನದಲ್ಲಿರುವಂತ ಹೋರಾಟದೊಂದಿಗೆ ಕರ್ತನಿಗೆ ಸೇವೆ ಮಾಡುವವರು, ಪೂರ್ಣ ಅವಧಿಯಾಗಿ ದೇವರ ಸೇವೆಗೋಸ್ಕರವಾಗಿ ಬಂದವರು, ಅವರಲ್ಲಿ ಅನೇಕರ ಜೀವಿತ ಕಟ್ಟಲ್ಪಟ್ಟದಾಗಿತ್ತಲ್ಲ. ಚಿಕ್ಕ ಸ್ಥಳದಲ್ಲಿ ಸಭೆ ಇಟ್ಟಿರುವರು, ಒಂದು ಚಿಕ್ಕ ಗುಡಿಸಿಲಲ್ಲಿ ಒಂದು 10 ಮಂದಿ ಕೂರುವ ಸ್ಥಳದಲ್ಲಿ ಆರಾಧನೆ ಮಾಡುತ್ತಿರುವರು. 2 ವರ್ಷ ಸಭೆ ನಡೆಸಬಾರದು, ಯಾರು ಮನೆಯಲ್ಲಿ ಕೂಡಿ ಆರಾಧನೆ ಮಾಡಬಾರದು, ಎಲ್ಲ ಲಾಕ್ಡೌನ್. ಏನು ಮಾಡುವುದು? ಮುಂದಿನ ಹೊತ್ತು ಸೇವಿಸಬೇಕಲ್ಲ. ಜೀವನವೇ ಅವರಿಗೊಂದು ದೊಡ್ಡ ಭಾರವಾಗಿ ಮಾರ್ಪಟ್ಟಿತಲ್ಲವೇ. ಈಗೇನ್ ಮಾಡಬೇಕು? ತಮ್ಮ ಮಕ್ಕಳಿಗೆ ಸಮಯವಾದಾಗ ಹೊಟ್ಟೆ ಹಸಿವೆಂದು ಹೇಳುತ್ತದಲ್ಲವೇ, ಯಾರ ಬಳಿ ಹೋಗಿ ಮಾತಾಡುವಂಥದ್ದು, ಹೊರ ಸಂಪರ್ಕ ಆ ದಿನದಲ್ಲಿ ಅದು ಇಲ್ಲದಂತಾಯ್ತಲ್ಲ. ಸಹಾಯ ಮಾಡುವವರು ಇದ್ದರೂ ಕೂಡ ಹೊರಬರಲಾಗುವುದಿಲ್ಲವಲ್ಲ. ಒಳಗೆ ಅಡಿಗೆ ಬಿಟ್ಟರಲ್ಲವೇ ಭಾರ. ಈ ಭಾರವು ಅವರನ್ನು ದೇವರಿಂದ ಬೇರ್ಪಡಿಸುವುದಕ್ಕೂ
ಅವರು ದೇವರನ್ನು ಸ್ಮರಿಸಲು ಬಿಡದಂತೆ ಭಾರವನ್ನು ಭಾರವಾಗಿರುವ ಕಾರ್ಯದಿಂದ ಉಂಟು ಮಾಡುವುದು. ಸಭೆಗಳಲ್ಲಿ ಕೂಡ, ಸತ್ಯವಾದ ಸಭೆಗಳಲ್ಲಿ ದೇವರನ್ನು ಆರಾಧನೆ ಮಾಡುವ ಸ್ಥಳದಲ್ಲಿ ಭಾರವಾಗಿರುವಂತಹ ಸಮಸ್ಯೆಗಳನ್ನು ತರುವುದು. ಒಂದು 4 ಮಂದಿಯನ್ನು ಸಭೆಯಲ್ಲಿ ಎಬ್ಬಿಸಿ ಐಕ್ಯತೆಗೆ ವಿರುದ್ಧವಾಗಿರುವ ಕಾರ್ಯವ ತಂದು ಅದನ್ನೇ ಮಾತಾಡುವಂತೆ ಅದು ಮಾಡಿ, ಅವರ ಮೇಲೆ ತಪ್ಪಾಗಿರುವ ಕಾರ್ಯಗಳನ್ನು ಹೊರಿಸಿ ಹಲವು ವಿಧವಾಗಿರುವ ಹೋರಾಟಗಳನ್ನು ಕೊಟ್ಟು ಭಾರವನ್ನು ಕೊಡುವುದರ ಮೂಲಕ ಅವರು ದೇವರನ್ನು ಆರಾಧನೆ ಮಾಡುವಂಥದ್ದೋ, ದೇವರಿಗೆ ಸಮಯವನ್ನು ಕೊಡುವಂಥದ್ದೋ, ದೇವರ ಪಾದದಲ್ಲಿ ಕಾದಿರುವಂಥದ್ದು ಕಡಿಮೆಯಾಗುವುದು, ಭಾರವನ್ನು ಉಂಟು ಮಾಡುವುದು. ಇದುವೇ ಅದರ ಒಂದು ಬಹು ಮುಖ್ಯವಾಗಿರುವಂಥ ಕ್ರಿಯೆ. ಅದನ್ನು ನಾವು ಗ್ರಹಿಸಬೇಕು. ದೇವರ ಮಕ್ಕಳ ಮೇಲೆ ದೇವರನ್ನು ಸ್ಮರಿಸದಂತೆ ಅವರನ್ನು ಮಾಡುವಂತಹ ಭಾರವಾಗಿರುವ ಕಾರ್ಯಗಳನ್ನು ಹೊರಿಸುವಂಥದ್ದು. ಗೌರ್ಮೆಂಟಿನ ತಕ್ಷಣ ಒಂದು ಕಾನೂನು ಬರುವುದು, ಯಾರು ಸೇವೆ ಮಾಡಬಾರದೆಂದು ಬರುವುದು, ಹಲವು ಸಮಸ್ಯೆಗಳು ಬರುವುದು, ಯಾವುದೋ ಒಂದು ಭಾರ ಬರುತ್ತಲೇ ಇರುವುದು ಒಳಗೆ, ಮನಸ್ಸಿನ ಒಳಗೆ. ಅಥವಾ ನಾವಿರುವಂಥ ಸ್ಥಳದಲ್ಲಿ, ನಮ್ಮ ಸೇವೆಯಲ್ಲಿ, ನಮ್ಮ ಸಭೆಯಲ್ಲಿ ಸಭೆಯಲ್ಲಿರುವ 10 ಮಂದಿಯನ್ನೇ ಜಗಳಕ್ಕೆ ಎಬ್ಬಿಸುವುದು, ಹೊರಗಿರುವಂಥ 10 ಮಂದಿಯನ್ನು ಸಭೆ ಒಳಗೆ ತಂದು ಅದು ನಿಲ್ಲಿಸುವುದು. ಈ ವಿಧವಾಗಿರುವಂಥ ಭಾರವಾಗಿರುವ ಕಾರ್ಯಗಳನ್ನು ನಮ್ಮ ಮೇಲೆ ಹೊರಿಸುವುದರ ಮೂಲಕ ನಾವು ದೇವರನ್ನು ಸ್ಮರಿಸಲಾರದಂತೆ ಮಾಡುವಂಥದ್ದು ಈ ಆತ್ಮದ ಗುಣಾತಿಶಯಗಳಲ್ಲಿ ಒಂದು. ವಿಮೋಚನಾ ಕಾಂಡ 5ನೇ ಅಧ್ಯಾಯ 6ನೇ ವಾಕ್ಯದಿಂದ ಕೆಲವೊಂದು ವಾಕ್ಯಗಳನ್ನು ಓದಿ ನೋಡಿರಿ. ಅದೇನು ಮಾಡುವುದು ಗಮನಿಸಿ. ಆ ದಿನಗಳಲ್ಲಿ ಫರೋಹನು ಬಿಟ್ಟಿ ಮಾಡಿಸುವ ಅಧಿಕಾರಿಗಳಿಗೂ ಮೇಸ್ತ್ರಿಗಳಿಗೂ ಈ ಜನಗಳನ್ನು ಮೇಲಿಂದ ಸೂಪರ್ವೈಸ್ ಮಾಡುತ್ತಾ ಒಂದು ಚಾಟಿಯನ್ನು ಹಿಡಿದಿರುವರು. ಒಂದು 10 ಮಂದಿಗೆ 100 ಮಂದಿಗೆ ಒಬ್ಬ ಎಂಬುದಾಗಿ ಹೊಡೆಯುತ್ತಲೇ ಇರುವರು. ಎದ್ದೇಳು, ಓಡು, ತೆಗಿ, ಮೇಲೆತ್ತು, ಹೊರು, ಜೋಡಿಸು, ಸ್ವಲ್ಪ ಹೊತ್ತು ಪ್ರಜ್ಞೆ ತಪ್ಪಿದರೂ ಕೂಡ ನೀರನ್ನು ಚಿಮುಕಿಸಿ ಎದ್ದೇಳು ಎಂಬುದಾಗಿ ಇವರ ಹೆಸರೇ ಮೇಸ್ತ್ರಿಗಳು. ಕುರಿಗಳನ್ನು ಯಾವ ರೀತಿ ಮೇಯಿಸುತ್ತಾ ಒಂದು ಕೋಲನ್ನು ಹಿಡಿದು ಸಾಗಿಸುತ್ತಾರೆ, ಅದೇ ರೀತಿಯಾಗಿ ಒಂದು 50 ಮಂದಿಗೆ 100 ಮಂದಿಗೆ ಒಬ್ಬ ಮೇಸ್ತ್ರಿ ಇರುವನು. ಈ ಮೇಸ್ತ್ರಿಗಳನ್ನು, ಅವರನ್ನು ನಡೆಸುವಂತ ಲೀಡರ್ಸ್ ಇದಾರಲ್ಲವೇ, ನಾಯಕರನ್ನು ನೋಡಿ, ಇನ್ನು ಮೇಲೆ ನೀವು ಆ ಜನರಿಗೆ ಇಟ್ಟಿಗೆ ಮಾಡುವುದಕ್ಕೆ ಹುಲ್ಲನ್ನು ಕೊಡಕೂಡದು, ಅವರೇ ಹೋಗಿ ಹುಲ್ಲನ್ನು ಕೂಡಿಸಿಕೊಳ್ಳಲಿ. ಫರೋಹನ ಬಳಿಯಲ್ಲಿ ಬಂದು ಮೋಶೆಯು ಆರೋನನ್ನು ಅವರು ಬಂದು ಕೇಳುತ್ತಾರೆ ಅಷ್ಟೇ. ನೇರವಾಗಿ ಒಳಗೆ ಬರುತ್ತಾರೆ. ದೇವ ಜನಗಳನ್ನು ದೇವರನ್ನು ಆರಾಧನೆ ಮಾಡುವುದಕ್ಕೆ ಹೋಗಲು ಬಿಡು ಅಷ್ಟೇ. ಆ ಒಂದು ಮಾತು ಬಂದ ಕೂಡಲೇ, ಈ ಮಾತನ್ನು ಬರೀ ಫರೋಹನ ಬಳಿಯಲ್ಲಿ ಹೇಳಿದ್ದರೆ ಅವನು ದೊಡ್ಡದಾಗಿ ನೋಡ್ತಿರ್ಲಿಲ್ಲ. ಈ ಆತ್ಮವು ಮುಂಚಿತವಾಗಿ ಫರೋಹನನ್ನು ಹಿಡಿದಿಟ್ಟಿತ್ತು. ಈ ಮಾತು ಬಂದ ಕೂಡಲೇ ಒಳಗಿರುವಂತಹ ದುರಾತ್ಮ ಸಿಟ್ಟನ್ನು ತೋರಿಸಲು ಮುಂದಾಯಿತು. ಯಾಕೆ ಜನಗಳು ದೇವರನ್ನು ಹೋಗಿ ಆರಾಧನೆ ಮಾಡಿದರೆ ಫರೋಹನಿಗೆ ಏನು ಕಷ್ಟ? ನಾವು ಹೋಗಿ ಬರುತ್ತೇವೆ ಎಂಬುದಾಗಿ ತಾನೇ ಹೇಳಿದರು. ನಾವು ಹೋಗಿ ಅಲ್ಲಿ ವಾಸ ಮಾಡುತ್ತೇವೆ ಅಂತ ಹೇಳಿಲ್ಲ. ಅಲ್ಲಿ ಅವರು ಆರಾಧನೆ ಮಾಡಲು ಹೋಗಬೇಕು, ನಾವು ಹೋಗಿ ಬರುತ್ತೇವೆ ಎನ್ನುವಂತ ಅನುಮತಿಯನ್ನು ಮಾತ್ರ ಕೇಳಿದರು. ಅವನಿಗೆ ಯಾತಕ್ಕೆ ಆ ಕೋಪ ಬಂತು ಅವನಿಗೆ ಗೊತ್ತದ್ದು. ಅವನಲ್ಲಿರುವ ಆತ್ಮ ಆರಾಧನೆ ಮಾಡುತ್ತಾರೆ. ಇವರು ಹೇಳಿದ ಕೂಡಲೇ ಆತ್ಮವು ತನ್ನ ಗುಣವನ್ನು ತೋರಿಸುತ್ತದೆ. ಅವನು ತಕ್ಷಣ ಹೇಳುತ್ತಾನೆ, ಇವರೆಲ್ಲ ಇಟ್ಟಿಗೆಯ ಕೆಲಸಕ್ಕೆ ಹೋಗುತ್ತಾರಲ್ಲವೇ, ಇಟ್ಟಿಗೆ ಮಾಡುವುದಕ್ಕೆ. ಅವರು ಇಟ್ಟಿಗೆಯನ್ನು ಮಾಡಲು ಹೋಗುವಾಗ ಆ ಇಟ್ಟಿಗೆಯನ್ನು ಮಾಡುವ ವಿಧದಲ್ಲಿ ಅವರು ಯಾವ ರೀತಿ ಮಾಡ್ತಾರೆ ಎನ್ನುವಂತಹ ಹೇಳುವ ಅವಶ್ಯಕತೆ ಇಲ್ಲ ಅನಿಸುತ್ತೆ. ಇಟ್ಟಿಗೆಯನ್ನು ಮಣ್ಣಿಂದ ಮಾಡಿ ಅದಕ್ಕೆ ಅದೇ ರೀತಿ ಕಾವು ಕೊಟ್ಟು ಅದರ ಮೇಲೆ ಹುಲ್ಲನ್ನು ಇಟ್ಟು ಬೆಂಕಿಯನ್ನು ಹಚ್ಚುವರು, ಆಗ ತಾನೇ ಇಟ್ಟಿಗೆ ಆಗುವುದು. ಅದಕ್ಕೆ ಗೌರ್ಮೆಂಟ್ನಿಂದಲೇ ಈ ಒಂದು ಮೇಸ್ತ್ರಿಗಳು ಹುಲ್ಲನ್ನು ತಂದು ಸಪ್ಲೈ ಮಾಡುತ್ತಿದ್ದರು. ನೀವು ಬಂದು 1000 ಇಟ್ಟಿಗೆಯನ್ನು ಮಾಡಬೇಕು. ಆ ಮಾಡಿದ ಇಟ್ಟಿಗೆಯನ್ನು ಜೋಡಿಸಿ ಅದನ್ನು ಸುಡುವುದಕ್ಕಾಗಿ ಹುಲ್ಲನ್ನು ಕೊಡುವರು. ಆಗ ರಾಜ ಏನು ಹೇಳುತ್ತಾನೆ, ಅವರನ್ನು ಕರೆದು ಇನ್ನು ಮುಂದೆ ಅವರಿಗೆ ಹುಲ್ಲನ್ನು ಕೊಡಬಾರದು, ಆದರೆ ಅವನ ಇಟ್ಟಿಗೆಯನ್ನು ಮಾಡಬೇಕು ಕರೆಕ್ಟಾಗಿ. ಇವರೇ ಸ್ವಲ್ಪ ಮುಂಚಿತವಾಗಿ ಎದ್ದು ಹೋಗಿ ತಮಗೆ ಬೇಕಾಗಿರುವಂತಹ ಹುಲ್ಲನ್ನು ಅವರೇ ಹೋಗಿ ಕೂಡಿಸಿಟ್ಟುಕೊಳ್ಳಬೇಕು. ಎಲ್ಲಿ ಹೋಗಿ ಹುಡುಕುವನೋ, ಎಲ್ಲಿಂದ ತರುವನೋ ಅದನ್ನು ಕೂಡಿಸಿಕೊಂಡು ಬಂದು ಅವನು ಆ ಇಟ್ಟಿಗೆಯನ್ನು ಮಾಡಿ ಅದರ ಮೇಲೆ ಹುಲ್ಲನ್ನು ಇಟ್ಟು ಅದನ್ನು ಸುಟ್ಟು ಕಲ್ಲನ್ನಾಗಿ ಮಾಡಬೇಕು. ಯಾಕೆ? ಅವರಿಗೆ ಕಠಿಣವಾಗಿರುವಂತ ಭಾರವನ್ನು ಉಂಟು ಮಾಡಬೇಕು. ಯಾಕೆಂದು ಹೇಳುತ್ತಾನೆ ಗಮನಿಸಿ. ಇನ್ನು ಮೇಲೆ ನೀವು ಆ ಜನರಿಗೆ ಇಟ್ಟಿಗೆ ಮಾಡುವುದಕ್ಕೆ ಹುಲ್ಲನ್ನು ಕೊಡಕೂಡದು, ಅವರೇ ಹೋಗಿ ಹುಲ್ಲನ್ನು ಕೂಡಿಸಿಕೊಳ್ಳಲಿ. ಆದರೂ ಅವರು ಈವರೆಗೆ ಮಾಡಿದ ಇಟ್ಟಿಗೆಗಳ ಲೆಕ್ಕವನ್ನು ಮುಂದೆಯೂ ಒಪ್ಪಿಸಬೇಕು, ಅದನ್ನು ಕಡಿಮೆ ಮಾಡಕೂಡದು. ಅವರು ಮೈಗಳ್ಳರಾಗಿದ್ದಾರೆ. ಆದ್ದರಿಂದ ನಾವು ಹೋಗಿ ನಮ್ಮ ದೇವರಿಗೆ ಯಜ್ಞವನ್ನು ಮಾಡಿ ಬರುವುದಕ್ಕೆ ಅಪ್ಪಣೆಯಾಗಬೇಕೆಂದು ಕೂಗಿಕೊಳ್ಳುತ್ತಾರೆ. ದೇವರನ್ನು ಆರಾಧಿಸಬೇಕೆನ್ನುವ ನೆನಪು ಯಾಕೆ ಬರುತ್ತದೆ ಅವನಿಗೆ? ಅವನು ಫ್ರೀ ಆಗಿದ್ದಾನೆ ಸ್ವಲ್ಪ ಹೊತ್ತು. ಆದ್ದರಿಂದಲೇ ಅವನ ಮನದಲ್ಲಿ ಭಾರವಿಲ್ಲ. ಆದ್ದರಿಂದಲೇ ದೇವರನ್ನು ಆರಾಧಿಸಬೇಕು, ಪ್ರಾರ್ಥನೆ ಮಾಡಬೇಕು, ಯಜ್ಞವರ್ಪಿಸಬೇಕು, ಸಭೆ ನಡೆಸಬೇಕು, ಪ್ರಸಂಗ ಮಾಡಬೇಕು, ಧ್ಯಾನ ಮಾಡಬೇಕೆಂದು ಯೋಚನೆ ಮಾಡ್ತಾನೆ. ಅವನನ್ನು ಹಟ್ಟಿರಿ. ಅವನು ಇಲ್ಲಿಯವರೆಗೂ ಕೊಟ್ಟಂತ ಇಟ್ಟಿಗೆಯ ಲೆಕ್ಕದಲ್ಲಿ ಒಂದಾದರೂ ತಪ್ಪಿಸಿಕೊಳ್ಳಬಾರದು, ಬಿಡಬೇಡಿರಿ ಅವನನ್ನು. ನೀವು ಹುಲ್ಲನ್ನು ಕೊಡುತ್ತಿದ್ದೀರಲ್ಲವೇ, ಇನ್ನು ಮುಂದೆ ಅದನ್ನು ಕೊಡಬಿಡಿರಿ ಅವರಿಗೆ. ಅವರೇ ಹೋಗಿ ಹುಡುಕಿಕೊಂಡು ಅದನ್ನು ಕೂಡಿಸಿಕೊಳ್ಳಲಿ.
ಇದುವೇ. ಕರ್ತನ ಮಕ್ಕಳ ಮೇಲೆ ಭಾರವನ್ನು ತರುವಂಥದ್ದು ಈ ದುರಾತ್ಮದ ಕೆಲಸ. ಅವರು ದೇವರನ್ನು ಸ್ಮರಿಸಕೂಡದಂತೆ, ದೇವರಿಗೆ ಕೊಡುವುದಕ್ಕೆ ಅವರಿಗೆ ಸಮಯವಿಲ್ಲದ ರೀತಿಯಲ್ಲಿ ಅವರನ್ನು ಕೆಲಸ ಮಾಡಿಸುತ್ತಲೇ ಇರಬೇಕು, ಭಾರಪಡಿಸುತ್ತಲೇ ಇರಬೇಕು. ನೋಡಿರಿ, ಹಲವು ಬೋಧಕರುಗಳು, ಹಲವು ಸೇವಕರುಗಳು ಕೋರ್ಟು, ಕೇಸು, ಪೊಲೀಸು ಈ ರೀತಿಯೇ ಸುತ್ತುತ್ತಲೇ ಇರುವರು. ಭಾನುವಾರ ಸರ್ವಿಸ್ ನಡೆಯುವುದು, ಪ್ರಸಂಗ ಮಾಡುವರು, ಬೇರೆ ದಿನಗಳಲ್ಲಿ ಫೋನ್ ಮಾಡಿ ನೋಡಿ ಅಯ್ಯನವರು ವಕೀಲ್ ನೋಡಕ್ಕೆ ಹೋಗಿದ್ದಾರೆ, ಕೋರ್ಟ್ಗೆ ಹೋಗಿದ್ದಾರೆ ಎಂಬುದಾಗಿ. ಅದೇ ರೀತಿಯೇ ನಮ್ಮ ಸುತ್ತಲೂ ಸುತ್ತುತ್ತಾ ಅಲಿಯುವಂತೆ ಅದು ಬಿಡುವುದು. ಭಾರ ಈ ರೀತಿಯೆಲ್ಲ ನೀವು ಸುತ್ತುತ್ತಾ, ಶನಿವಾರವೆಲ್ಲ ಸುತ್ತುತ್ತಾ, ಭಾನುವಾರ ಬಲಿಪೀಠದ ಮೇಲೆ ಹೋಗಿ ಯಾವ ಪ್ರಸಂಗವನ್ನು ಹೇಗೆ ಮಾಡುತ್ತೀರಾ? ಏನು ಮಾಡಲಾಗದು. ಹಾಗಾದರೆ ಇದೆಲ್ಲ ಈ ದುರಾತ್ಮದ ಕೆಲಸ. ಆ ಕಾಲದಲ್ಲಿ ಈ ರೀತಿಯೇ ಮಾಡಿತ್ತು. ಇವತ್ತು ಜೀವನದಲ್ಲಿ ಹೋರಾಟ. ಹಲವು ಸಭಾಪಾಲಕರಿಗೆ ಅದು ಬಂದಿದೆ. ಸಭೆಗೆ ಬರಲು ಯಾರೂ ಇಲ್ಲ. ಸರ್ಕಾರವು ಆಜ್ಞೆಯನ್ನು ಹೊರಡಿಸಿದೆ, ಲಾಕ್ಡೌನ್ ಅನ್ನು ತಂದಿದೆ. ಮನೆಯಲ್ಲಿ ಮಕ್ಕಳಿದ್ದಾರೆ. ಅನುದಿನದ ತನ್ನ ಕಾರ್ಯವನ್ನು, ತನ್ನ ಅವಶ್ಯಕತೆಯನ್ನು ಸಂಧಿಸಬೇಕಾಗಿರುವ ಒಂದು ಅವಶ್ಯವಿದೆ. ಬಾಡಿಗೆಯ ಮನೆ. ಪ್ರತಿ ತಿಂಗಳು ಕಳೆಯುವಾಗ ಬಾಡಿಗೆಯನ್ನು ಕೊಡಬೇಕು. ಸಭೆ ಇಲ್ಲ, ಪೂರ್ಣಾವಧಿ ಸೇವೆಗೆ ನಂಬಿ ಬಂದಾಯಿತು. ಈಗ ಈ ಸೇವಕರ ಮನಸ್ಥಿತಿ ಹೇಗಿರುವುದು ಯೋಚನೆ ಮಾಡಿ ನೋಡಿ. ಭಾರ ಈ ಒಂದು ದುರಾತ್ಮದ ಕೆಲಸ. ಅವರನ್ನು ಭಾರಪಡಿಸಬೇಕು, ಕಷ್ಟಪಡಿಸಬೇಕು. ಅವರನ್ನು ಸೇವೆಯ ಕುರಿತು ನೆನೆಸಲು ಬಿಡಬಾರದು, ಆರಾಧನೆ ಮಾಡಲು ಬಿಡಬಾರದು. ಸಭಾಪಾಲಕರನ್ನು ಮಾತ್ರ ಹಿಡಿಯಿತು. ಬಡ ಸ್ಥಿತಿಯಲ್ಲಿರುವಂಥ ಬಡ ವಿಶ್ವಾಸಿಗಳ ಕುಟುಂಬಗಳು ಕೆಲಸ ಹೋಯಿತು. ಹಲವರಿಗೆ 1-2 ವರ್ಷಗಳಲ್ಲಿ ಅನುದಿನವೂ ಕಷ್ಟದಲ್ಲಿ ಜೀವನವನ್ನು ಸಾಗಿಸುತ್ತಿದ್ದವರಿಗೆ ಬಹಳ ಕಠಿಣವಾಯಿತು. ಇದರಲ್ಲಿ ತನ್ನ ಕುಟುಂಬವನ್ನು ಅವರು ಗಮನಿಸುವರ? 1,000 ರೂಪಾಯಿ ತಿಂಗಳಿಗೆ ಸಿಗುವುದಾ ಎಂಬುದಾಗಿ ಅವರು ನೋಡಿ ಗೌರ್ಮೆಂಟ್ ಬಳಿ ಹೋಗಿ ಕದವನ್ನು ತಟ್ಟುತ್ತಾ ನಿಂತಿದ್ದಾರೆ, ಎದುರು ನೋಡುತ್ತಿದ್ದಾರೆ. ಒಂದು ತಿಂಗಳಿಗೆ 1,000 ರೂಪಾಯಿ ಎನ್ನುವುದು ಯಾವ ಮೂಲೆಗೆ ಸಾಕಾಗುವುದು ಯೋಚನೆ ಮಾಡಿ ನೋಡಿ. ಒಂದು ಸಿಲಿಂಡರ್ ಪಡೆಯಲು ಕೂಡ 1,200 ರೂಪಾಯಿ ಕೊಡಬೇಕಾಗುತ್ತಲ್ಲವೇ? ಏನು ಮಾಡುವುದು? ಅಂತ ಒಂದು ಭಾರವನ್ನು ಇವತ್ತು ದೇವರ ಮಕ್ಕಳ ನಡುವೆಯಲ್ಲಿ ಅಧಿಕವಾಗಿ ಹಲವು ಕಡೆಗಳಲ್ಲಿ ತಂದಿರುವುದರಿಂದ ಅವರು ತಮ್ಮ ಜೀವನಕ್ಕಾಗಿಯೇ ಹೋರಾಡಬೇಕಾಗಿರುವಂಥ ಒಂದು ನಿರ್ಬಂಧದಲ್ಲಿ, ಒಂದು ಕಾಲಘಟ್ಟದಲ್ಲಿ ತೆಗೆದುಕೊಂಡು ನಿಲ್ಲಿಸಿರುವಂತದಾಗಿದೆ. ಅದರಲ್ಲೂ ಪೂರ್ಣಾವಧಿ ಸೇವೆಗೆ ಬಂದಿರುವವರ ಸ್ಥಿತಿ ಬಹಳ ಹೀನಾಯ. ಸಭೆಗಳು ನಡೆಯುತ್ತಿಲ್ಲ, ಕುಟುಂಬಗಳು ನಡೆಯುತ್ತಿಲ್ಲ. ಮುಂದಿನ ಹೊತ್ತನ್ನು ಎದುರಿಸುವುದಕ್ಕೆ ಅವರು ಪಡುವಂತಹ ಕಷ್ಟಗಳು. ಅದರಲ್ಲಿ ಮುಂದಿನ ವಾಕ್ಯವನ್ನು ಗಮನಿಸಿ. ಆ ಮನುಷ್ಯರ ಮೇಲೆ ಮುಂಚೆ ಇದ್ದದಕ್ಕಿಂತಲೂ ಅಧಿಕವಾಗಿರುವ ಭಾರವನ್ನು ಹೊರಿಸಿರಿ. ಇದು ಸೈತಾನನ ತಂತ್ರ. ಇದು ಫರೋಹನು ಹೇಳಿದಂತೆ ಕಾಣುವುದು, ಆದರೆ ಆತನು ಅದನ್ನು ಹೇಳಲಿಲ್ಲ. ಫರೋಹನ ಒಳಗಿರುವಂತ ಫರೋಹನ ಆತ್ಮ, ಈ ಆತ್ಮ ನುಡಿಯುವುದನ್ನು ಗಮನಿಸಿ. ನೀವು ಅವರಿಂದ ಕಷ್ಟವಾದ ಬಿಟ್ಟಿ ಕೆಲಸವನ್ನು ಮಾಡಿಸಬೇಕು. ಅವರಿಗೆ ಕಷ್ಟವಾದ ಕೆಲಸವಿದ್ದರೆ ಸುಳ್ಳು ಮಾತುಗಳಿಗೆ ಲಕ್ಷ್ಯ ಕೊಡುವುದಕ್ಕೆ ಮಾರ್ಗವಿಲ್ಲ ಎಂದು ಆಜ್ಞಾಪನೆ ಮಾಡಿದನು. ಯಾವುದು ಸುಳ್ಳು ಮಾತು? ಮೋಶೆ ಬಂದು ಹೇಳುತ್ತಾನಲ್ಲವೇ, ನಮ್ಮ ಮೂಲ ಪಿತೃಗಳಿಗೆ ಪ್ರಕಟವಾದಂತಹ ದೇವರು, ನಮ್ಮ ಮೂಲ ಪಿತೃಗಳು ಆರಾಧನೆ ಮಾಡಿದಂತಹ ದೇವರು, ಆ ದೇವರ ಕಡೆಗೆ ತಿರುಗೋಣ ಬನ್ನಿ ಎಂಬುದಾಗಿ ಹೇಳಿದರಲ್ಲವೇ? ಅದು ಸುಳ್ಳು ಮಾತಂತೆ, ಅದು ಕಟ್ಟುಕತೆಯಂತೆ. ಆ ಮಾತಿಗೆ ತಿರುಗಬೇಡಿರಿ. ಇವತ್ತು ನಾವು ದೇವರ ವಾಕ್ಯವನ್ನು ಪ್ರಸಂಗ ಮಾಡ್ತಿದ್ದೀವಿ, ಅದನ್ನು ಕೇಳಬೇಡಿರಿ. ಕರ್ತನ ವಾಕ್ಯವನ್ನು ಹೇಳುತ್ತೇವೆ, ಅದನ್ನು ನೋಡಬೇಡಿರಿ. ಅವರ ಹೃದಯದಲ್ಲಿ ಕಷ್ಟಪಡಲಿ. ಅವರ ಮನದಲ್ಲಿ ಈ ವಾಕ್ಯ ಹೋಗಲೇಬಾರದು, ಅದನ್ನು ಅವರು ಸ್ಮರಿಸಲೇಬಾರದು. ಒಬ್ಬರೊಂದಿಗೆ ಒಬ್ಬರು ಕುಳಿತು ಅದರ ಕುರಿತಾಗಿ ಡಿಸ್ಕಸ್ ಮಾಡಬಾರದು. ಈ ಆತ್ಮದ ಒಂದು ಉದ್ದೇಶ, ಅದುವೇ ಇವತ್ತು ನಡೆಯುತ್ತಾ ಇದೆ. ಚೆನ್ನಾಗಿ ಗಮನಿಸಿ ನೋಡಿ. ಇವತ್ತು ನಮಗೆ ಧ್ಯಾನಗಳು ಇಲ್ಲ, ಹೇಳಿಕೊಡುವಂಥ ವ್ಯಕ್ತಿಗಳು ಇಲ್ಲ, ಹೇಳಿದರೂ ಕೂಡ ಕೇಳಲಾಗುವುದಿಲ್ಲ. ಇವತ್ತು ಯಾರು ನಮಗೆ ಡೈರೆಕ್ಟ್ ಆಗಿ ಆಜ್ಞಾಪಿಸುತ್ತಿಲ್ಲ. ಆದರೆ ಪರಿಸ್ಥಿತಿಯನ್ನು ಸೈತಾನನು ಅದೇ ರೀತಿಯೇ ಒಂದು ಇಕ್ಕಟ್ಟನ್ನು ಉಂಟು ಮಾಡಿದ್ದಾನೆ. ಬೆಲೆ ಏರಿಕೆ ಒಂದು ಕಡೆಯಲ್ಲಿ, ನಿರುದ್ಯೋಗ ಒಂದು ಕಡೆಯಲ್ಲಿ, ಸಭೆಗಳಲ್ಲಿ ಆರಾಧನೆಯನ್ನು ಮಾಡಲಾಗದಿರುವಂಥ ಸನ್ನಿವೇಶಗಳು. ಇದರಲ್ಲಿ ಒಳ್ಳೆ ದೇವರ ವಾಕ್ಯವನ್ನು ಹೇಳುವವರನ್ನು ನೋಡಲು ಸಾಧ್ಯವಾಗುತ್ತಿಲ್ಲ. ನಿಜವಾಗಿಯೂ ದೇವರಿಗೋಸ್ಕರವಾಗಿ ಸೇವೆ ಮಾಡುವಂತ ಸೇವಕರನ್ನು ನೋಡಲಾಗುತ್ತಿಲ್ಲ. ನಡೆಯುತ್ತಿರುವ ಸಭೆಗಳನ್ನು ನೋಡಲಾಗುತ್ತಿಲ್ಲ. ಅದು ಸೈತಾನ ತರುವಂತಹ ಒಂದು ಕುತಂತ್ರ. ಸುಳ್ಳು ಮಾತುಗಳಿಗೆ ಲಕ್ಷ್ಯ ಕೊಡುವುದಕ್ಕೆ ಮಾರ್ಗವಿಲ್ಲ ಎಂದು ಆಜ್ಞೆ ಮಾಡಿದನು. ಕರ್ತನ ಮಾತನ್ನೇ ಸುಳ್ಳು ಮಾತು ಎಂದು ಹೇಳುತ್ತಿದ್ದಾನೆ. ಕರ್ತನ ಮಾತು ಮೋಶೆ ಬಂದು ಹೇಳಿದ್ರಲ್ವಾ, ಕರ್ತನು ನಿಮ್ಮನ್ನು ಕರೆಯುತ್ತಾನೆ, ಕರ್ತನು ಹಾಲು ಜೇನು ಹರಿಯುವಂತ ದೇಶವನ್ನು, ಕಾನಾನ್ ದೇಶವನ್ನು ಕೊಡುತ್ತೇನೆಂಬುದಾಗಿ ವಾಗ್ದಾನ ಮಾಡಿದ್ದಾರಲ್ಲವೇ? ಅದೆಲ್ಲ ಸುಳ್ಳು ಮಾತು. ನೀನ್ ಯಾಕೆ ಕುಳಿತು ಕೇಳ್ತಾ ಇದೆಯಾ? ಟೈಮ್ ಇರೋದ್ರಿಂದ ಅಲ್ಲವೇ? ಆದ್ದರಿಂದ ಇವರನ್ನು ಓಡಲು ಬಿಡಿರಿ. ಆದುದರಿಂದ ಬಿಟ್ಟಿ ಮಾಡಿಸುವ ಅಧಿಕಾರಿಗಳು, ಮೇಸ್ತ್ರಿಗಳು ಆ ಜನರಿಗೆ, ನಿಮಗೆ ಹುಲ್ಲನ್ನು ಕೊಡಕೂಡದೆಂದು ಫರೋಹನ ಅಪ್ಪಣೆಯಾಗಿದೆ. ನೀವೇ ಹೋಗಿ ಎಲ್ಲಿಂದಾದರೂ ತಂದುಕೊಳ್ಳಬೇಕು. ಆದರೂ ನೀವು ಮಾಡಬೇಕಾದ ಕೆಲಸ ಸ್ವಲ್ಪವೂ ಕಡಿಮೆಯಾಗಕೂಡದು ಎಂದು ಹೇಳಿದರು. ಹೀಗಿರಲಾಗಿ ಜನರು ಐಗುಪ್ತ ದೇಶದಲ್ಲೆಲ್ಲ ತಿರುಗಿ ಹುಲ್ಲು ಸಿಕ್ಕದೆ ಕೂಳೆ ಕಿತ್ತು ಕೂಡಿಸಿದರು. ಅವರು ಅದನ್ನು ಕೂಡಿಸಿಕೊಳ್ಳುವುದಕ್ಕೋಸ್ಕರವಾಗಿ ಐಗುಪ್ತ ದೇಶ ಪೂರ್ತಿಯಾಗಿ ಜನಗಳು ಚದರಿ ಹೋದರು. ನೋಡಿದ್ರಾ?
ಅನಂತರ ಅವನ ತಂತ್ರ ತಮ್ಮ ಜೀವನಾಧಾರಕ್ಕೋಸ್ಕರವಾಗಿ ತಾವು ಚದರಿ ಹೋಗುವಂತೆ ಮಾಡುವುದು. ಚಿಕ್ಕ ಉದಾಹರಣೆ ಹೇಳ್ತೀನಿ ನೋಡಿ. ಒಂದು ಚರ್ಚು ತುಂಬಾ ಸುಂದರವಾಗಿ ನೆಮ್ಮದಿಯಿಂದ ದೇವರನ್ನು ಆರಾಧನೆ ಮಾಡ್ತಿದ್ದಾರೆ. ಈಗ ಆ ಸಭೆಯಲ್ಲಿ ಸ್ವಲ್ಪ ಜನಗಳಿದ್ದಾರೆ. ಅವರು ಅನುದಿನದ ಕೆಲಸವನ್ನು ಮಾಡಿ ಆ ಒಂದು ಕೆಲಸದ ನಿಮಿತ್ತವಾಗಿ ಅವರು ಹೋಗುತ್ತಿದ್ದರು. ಈ 2 ವರ್ಷ ಲಾಕ್ಡೌನ್, ಸಭೆ ನಡೆಯಲಿಲ್ಲ, ಜನಗಳಿಗೆ ಯಾವ ಕೆಲಸವೂ ಸಿಗಲಿಲ್ಲ. ಇವಾಗ ಅವರು ಏನ್ ಮಾಡಬೇಕು? ಚದುರಿ ಹೋಗುವರು. ತಮ್ಮ ಜೀವನಾಧಾರವನ್ನು, ಅವರ ಸಂಪಾದನೆಯನ್ನು ಶೇಖರಿಸುವುದಕ್ಕೋಸ್ಕರವಾಗಿ ಇಲ್ಲಿರುವವರು ಪಕ್ಕದಲ್ಲಿರುವಂಥ ರಾಜ್ಯಗಳಿಗೆ, ಪಕ್ಕದಲ್ಲಿರುವಂಥ ಊರುಗಳಿಗೆ, ಪಕ್ಕದಲ್ಲಿರುವ ದೇಶದಲ್ಲಿ ಸ್ಥಳ ಸಿಕ್ಕಿದರೆ ಅಥವಾ ಎಲ್ಲಾದರೂ ನಾರ್ತ್ ಇಂಡಿಯಾದಲ್ಲಿ ಕೆಲಸ ಸಿಗುವುದಾದರೆ ಹೊರಟು ಹೋಗುವರು. ಈಗ ನೀವು ಸಭೆಯನ್ನು ತೆರೆದರೂ ಕೂಡ ಬಹಳ ಮಂದಿ ಕಡಿಮೆಯಾಗಿರುವರು. ನಾನು ಹೇಳೋದು ನಿಜ ಅಲ್ವೇ? ತೆರೆದ ಹಲವು ಸಭೆಗಳಲ್ಲಿ ಅನೇಕರು ಇಲ್ಲ ಇವತ್ತು. ಏಕೆಂದರೆ ತಮ್ಮ ಜೀವನಾಧಾರಕ್ಕೆ ಕೂಡಿಸಿಕೊಳ್ಳಲು ಚದುರಿ ಹೋಗಿಬಿಟ್ಟರು. ಈಗ ನೋಡಿರಿ, ಜನಗಳು ಚದುರಿ ಹೋಗುವಂತೆ ಮಾಡುವ ಕಾರ್ಯಗಳು. ಏಕೆಂದರೆ ಅವನು ಬಂದು ಒಂದು ಯೂನಿಟಿಯಾಗಿ ಒಂದಾಗಿದ್ದರೆ ಮಾತ್ರ ತಾನೇ ಇದೆಲ್ಲ ಮಾತಾಡುವರು, ಕೇಳುವರು, ಪ್ರಯತ್ನವನ್ನು ಮಾಡುವರು. ಅವರ ಮೂಲತಃ ಜೀವನಾಧಾರಕ್ಕೋಸ್ಕರವಾಗಿ ಚದುರಿ ಹೋಗುವಂತೆ ಮಾಡು, ಅದುವೇ ಅವನ ಒಂದು ಉದ್ದೇಶ. ಇದೇ ಸೈತಾನನ ಕುತಂತ್ರ ಹಾಗೆ ನಡೆಯುತ್ತಿದೆ ಇವತ್ತು. ಇವತ್ತೊಬ್ಬ ರಾಜನಿಲ್ಲ, ರಾಜಾಜ್ಞೆ ಅಂತ ಏನು ಇವತ್ತು ಮಾಡಿಲ್ಲ, ಈ ವಿಧವಾಗಿ ನೇರವಾಗಿ ಮಾಡಲಿಲ್ಲ, ರಿಸಲ್ಟ್ ಒಂದೇ. ಗಮನಿಸಿರಿ, ಇದೇ ರೀತಿಯೇ ಜೀವನಾಧಾರ ಬಾಧೆಗೆ ಒಳಗಾಗಿ ಜನಗಳು ದೇವರನ್ನು ಹುಡುಕುವುದು ಕಡಿಮೆಯಾಗಿ ಅವರು ತಮ್ಮ ಹೊಟ್ಟೆಪಾಡಿಗೋಸ್ಕರವಾಗಿ ಹುಡುಕುವಂತ ಕಾರ್ಯದಲ್ಲಿ ಕೂಡ ಅವರು ತಿರುಗಾಡಿ ಅವರ ಮೇಲೆ ಹಲವು ಭಾರವಾಗಿರುವ ಕಲ್ಲುಗಳನ್ನು ಒರೆಸಿ, ಬೆಲೆ ಏರಿಕೆಯಾಗಿರುವುದು, ನಿರುದ್ಯೋಗ, ಭಯಪಡುವಂತ ಕಾರ್ಯಗಳನ್ನು ಅವರ ಮೇಲೆ ಹೊರಿಸಿ ಹಲವರು ತಾವಿದ್ದಂತಹ ಸ್ಥಳವನ್ನು ಬಿಟ್ಟು ಚದುರಿ ಹೋಗಿ, ಇದುವೇ ಆ ಪರಿಸ್ಥಿತಿ. ಇದು ಆತ್ಮದ ಗುಣ. ಇವತ್ತು ನೆನ್ನೆ ಅಲ್ಲ, ಯಾವತ್ತೂ ಇದೇ ರೀತಿ ಮಾಡುತ್ತಿದೆ ಆತ್ಮ. ಹಾಗಾದರೆ ಈ ದುರಾತ್ಮವನ್ನು ಕಂಡುಹಿಡಿಯಬೇಕು. ಇನ್ನು ಮುಂದುವರೆದು ಈ ಆತ್ಮದ ಕುರಿತು, ಈ ದುರಾತ್ಮವು ಮಾಡುವಂತಹ ಹಲವು ಕಾರ್ಯಗಳನ್ನು, ಅದರ ಗುಣಾತಿಶಯದ ಕುರಿತು, ಇದು ಜನಗಳಿಗೆ ವಿರುದ್ಧವಾಗಿ ಹೇಗೆಲ್ಲ ತಂತ್ರವನ್ನು ಮಾಡುವುದು, ಹೇಗೆಲ್ಲ ಸಮಸ್ಯೆಯನ್ನು ತರುವುದು ಎಂದು ಮುಂಚಿತವಾಗಿ ನಾವು ನೋಡಿದವರಾಗಿ ಅದಕ್ಕಾಗಿ ನಾವೇನು ಮಾಡಬೇಕು ಎನ್ನುವುದರ ಕುರಿತು ನೋಡಲಿದ್ದೇವೆ. ಈ ಸಂಚಿಕೆಯಲ್ಲಿ ಹಲವು ಕಾರ್ಯಗಳನ್ನು ಹೇಳಿದ್ದೇನೆ, ನಾವು ಧ್ಯಾನವನ್ನು ಮಾಡಿದ್ದೇವೆ. ಇನ್ನು ಮುಂದೆ ಬರುವ ಸಂಚಿಕೆಯಲ್ಲಿ ಮೇಲಧಿಕವಾಗಿರುವಂತಹ ಕಾರ್ಯಗಳನ್ನು ನಾವು ನೋಡಿ ನಾವು ಆಳವಾಗಿ ಧ್ಯಾನ ಮಾಡಲಿದ್ದೇವೆ. ಅಲ್ಲಿಯವರೆಗೂ ಕರ್ತನು ನಿಮ್ಮನ್ನು ಆಶೀರ್ವಾದ ಮಾಡಿ ಕಾಪಾಡಲಿ. ಆಮೇನ್.